ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಯಾರು ಅದು? ಏನು ಇದು? ಶ್ವೇತಾ ಟೀಚರ್ ಚಂಗಮ್ಮ. ಚಂಗಮ್ಮ ಅಂತ ಬರೆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬಿಡ್ತೀನಿ ಈಗ. ಏಯ್ ನೀನಾಥ್ ಇದಳ ಮೇಲೆ ಅವ್ರಿಬ್ರು ಲವ್ ಮಾಡ್ತಾರ ಮೀಸ್ ಅಲ್ಲಿ ಕುತ್ಕೊಂಡು. ಬಾಯ್ಲಿ ಸಿಗಾಕೊಂಡ್ಬಿಟ್ಟಿದೀನಿ. ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಹೇಳ ಮೇಲೆ. ಒಂದ್ ನಿಮಿಷ, ಎಲ್ಲಾರು ಪುಸ್ತಕ ಪೆನ್ನು ತಗೊಂಡ್ ಬಂದ್ರೆ ನೀನೇನೋ ಕೈಯಲ್ಲಿ ನವಿಲ್ಗರಿ ಇಟ್ಕೊಂಡ್ ಬಂದಿದ್ಯಾ? ಅದು ಈ ನವಿಲ್ಗರಿ ಇಟ್ಕೊಂಡಿದ್ರೆ ಮರಿ ಹಾಕತ್ತಂತೆ, ಅದಕ್ಕೆ. ಬಾಯ್ ಮುಚ್ಚಿ ಸೈಲೆನ್ಸ್. ಯಾವಾಗ ನೋಡಿದ್ರು ಕಿರಿಕೋ, ಯಾವಾಗ ನೋಡಿದ್ರು ಕಿರಿಕು ಕಿರಿಕು ಮಾಡ್ತಾನೆ ಇರ್ತಿಲ್ಲ ನೀನು. ಎಲ್ಲಿ ಕಿತ್ತಾಡ್ಬೇಡಿ, ಸುಮ್ನೆ ನಿಂತ್ಕೊಳ್ಳಿ. ಕಿತ್ಕೊಂಡಿದ್ದಾರೆ ಮಿಸ್. ನಿಮ್ದು ರೆಡ್ ಪೆನ್ ಬ್ಯಾಗಲ್ಲಿ ಹಾಕಲ್ಸಿದ್ ನಮ್ಮ ಅಮ್ಮ ನಂದು. ಮಿಸ್ ನಿಮ್ ಚೇರ್ ಕೂತ ಮಿಸ್. ಅದು ಟೀಚರ್ ಚೇರ್. ಚೇರ್ ಕೊಡಿದ್ರೆ ಅವನಿಗೆ ಒದೆ ಬೀಳಲ್ಲ ಮಿಸ್, ಅವನ್ಗೆ ಹೊಡಿ. ಮಿಸ್ ಮಿಸ್ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರ ಅಟೆಂಡೆನ್ಸ್ ಹಾಕ್ತೀನಿ ಮಿಸ್. ಶಟ್ ಅಪ್. ಓಕೆ, ಜಾಲಿ ಜೋಡಿ ಪ್ರೆಸೆಂಟ್ ಮಿಸ್. ವೆರಿ ಗುಡ್. KGF ಜೋಡಿ ಬದುಕಿದ್ದೀವಿ ಮೇಡಮ್. ಕಿರಿಕ್ ಜೋಡಿ ಬಂದಿದ್ದೀವಿ. ಸಿಂಗಿಂಗ್ ಜೋಡಿ ನಾವು ಬಂದಿಲ್ಲ ಬಂದಿಲ್ಲ ಇಲ್ಲೇ ನಿಂತ್ಕೊಂಡು ಬಂದಿಲ್ಲ ಅಂತ. ಬಂದಿದ್ದೀವಿ. ಹಿಟ್ಲರ್ ಜೋಡಿ ತುಂಟಾ ತುಂಟಿ ಜೋಡಿ ಬಂದಿದ್ದೀವಿ ಮಿಸ್. ರಾಜಸ್ಥಾನ ರಾಜಕುಮಾರ RR ನಗರ ರಾಣಿ ಜೋಡಿ ಪ್ರೆಸೆಂಟ್ ಮಿಸ್. ಗುಂಡಪ್ಪ ಗುಂಡಮ್ಮ ಜೋಡಿ. ನಾನ್ ಬಂದಿದ್ದೀನಿ ಮಿಸ್. ಅವನೆಲ್ಲೋ ಮನೆ ಹಾಳು ಮಾಡಕ್ ಹೋಗವನೆ ಅನ್ಸುತ್ತೆ. ಎಲ್ಲೋದವನು? ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ. ಸ್ಕೂಲು ಅನ್ಕೊಂಡ್ರೆ ಏನ್ ಪ್ಲೇ ಗ್ರೌಂಡ್ ಅನ್ಕೊಂಡಿದ್ದೀರಾ? ಇನ್ನು ಒಂದ್ ಏಟು ಹಾಕಿಲ್ಲ, ಅಷ್ಟೇ ಹೇಳ್ತಾ ಇದೆಯಲ್ಲ. ಚಂಗಮ್ಮ ಮಿಸ್. ಚಂಗಮ್ಮ ಅಲ್ಲ, ಚಂಗಪ್ಪ. ಚಂಗಮ್ಮ ಮಿಸ್, ನಾನು ಸುಸ್ಸು ಮಾಡಕ್ ಹೋಗಿದ್ನ. ಸುಸ್ಸು ಮಾಡ್ತಾ ಇರುವಾಗ ಈ ಕಂಬ ಬಾಗ್ಲಕ್ಕ ಬಂದ್ಬಿಟ್ಟಿದ ಮಿಸ್. ನಾನಿನ್ನು ಪೂರ್ತ ಸುಸ್ಸು ಮಾಡಿ. ನೀನೆಲ್ಲ ಕರೆಕ್ಟ್ ಆಗಿ ಒಂದೇ ಸಲ ಮುಗಿಸ್ಕೊಂಡ್ ಬಾಪ ತಂದೆ. ಮೇಡಮ್, ನಿಮ್ಮಷ್ಟು ಬ್ಯೂಟಿಫುಲ್ ಆಗಿರೋ ಟೀಚರ್ ಬಂದ್ರೆ ಯಾವ ಸ್ಟೂಡೆಂಟು ರಜಾನೇ ಹಾಕಲ್ಲ ಮೇಡಮ್. ಎಲ್ಲರೂ ಹೋಗಿ ಕುತ್ಕೊಳ್ಳಿ, ಎಲ್ಲರೂ ಹೋಗಿ ಕುತ್ಕೊಳ್ಳಿ, ಕುತ್ಕೊಳ್ಳಿ. ಗೋ ಟೇಕ್ ಎ ಸೀಟ್ಸ್. ನಮ್ಮ ಜೋಡಿ ನಂಬರ್ 1 ಸ್ಕೂಲಲ್ಲಿ ಇವತ್ತಿನ ಪಾಠ ಸವಿ ಸವಿ ನೆನಪು. ಜೀವನದಲ್ಲಿ ಎಷ್ಟೋ ಮಧುರವಾದ ನೆನಪುಗಳಿರುತ್ತೆ. ಎಲ್ಲರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುವಂಥದ್ದು ನಮ್ಮ ಸ್ಕೂಲ್ನ ಹರಟೆ, ಕಾಲೇಜ್ನ ಜೀವನ. ಫ್ರೆಂಡ್ಸ್ ಬ್ಯಾಗ್ ಅಲ್ಲಿ ಪೆನ್ಸಿಲ್ ಕದ್ದಿದೀವಿ, ಮೇಡಮ್ ಹತ್ರ ಬೈಸ್ಕೊಂಡು ಕುರ್ಚಿ ಕೂತಿದೀವಿ, ಲಾಸ್ಟ್ ಬೆಂಚ್ ಅಲ್ಲಿ ಕೂತು ರಾಕೆಟ್ ಎಲ್ಲ ಬಿಟ್ಟಿದೀವಿ, ಕದ್ದು ಹೋಮ್ ವರ್ಕ್ ಮಾಡಿದೀವಿ, ಸುಳ್ಳು ಹೇಳಿ ಲೀವ್ ಲೆಟರ್ ಎಲ್ಲ ಕೊಟ್ಟಿದೀವಿ, ಮೊದಲು ಹಿಡಿದ ಬಣ್ಣದ ಚಿಟ್ಟೆ, ಮೊದಲು ಕದ್ದ ಜಾತ್ರೆಯ ಪೀಪಿ. ಹೀಗೆ ಈ ನೆನಪುಗಳು ಕೊಡುವಂತ ಸುಖನೇ ಸುಖ. ಇವತ್ತು ಅದೇ ಬಾಲ್ಯದ ಸವಿ ನೆನಪುಗಳನ್ನ ಮೆಲುಕು ಹಾಕುವಂತ ವಾರ, ಅದೇ ಸವಿ ಸವಿ ನೆನಪು. ಇದು ಜೋಡಿ ನಂಬರ್ 1. Go forward by Nippon Paint Air Care VG, Dazzler Eterna, special partner Sudarshan Family Stores, Purity partner Sun Pure Sunflower Oil, digital streaming partner ZEE5. ಲೆಟ್ಸ್ ವೆಲ್ಕಮ್ ನಮ್ಮ ಹೆಡ್ ಮೇಡಮ್ ಮಾಳವಿಕಾ ಅವಿನಾಶ್ ಹಾಗೂ ನಮ್ಮ ಪ್ರಿನ್ಸಿ ಪ್ರೇಮ್ ಸರ್. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕನಾಗಿ ಬಾರ ಸ್ಕೂಲಿಗೆ. ಚಕ್ಕರ್ ಹಾಕು ನಿನ್ನ
ಜಾಗಿಗೆ ಚಿಕ್ಕೊಳ್ಳಾಗಿ ಬಾರಿ ಸ್ಕೂಲಿಗೆ ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟ ಹೆಡ್ ಮೇಡಮ್ ಮಾಳವಿಕಾ ಮೇಡಮ್ ನಮಸ್ತೆ. ನಮ್ಮ ಪ್ರಿನ್ಸಿ ಪ್ರೇಮ್ ಸರ್ ಸ್ವಾಗತ ಸುಸ್ವಾಗತ ಸವಿ ಸವಿ ನೆನಪಿಗೆ ಥ್ಯಾಂಕ್ ಯು ಮೇಡಮ್ ಅಂಡ್ ಸರ್ ಇದು ನಮ್ಮ ಕ್ಲಾಸು ವೆರಿ ಗುಡ್ ಸಿರಾಮ್ ಎವ್ರಿಬಡಿ ಸಿರಾಮ್ ಐ ಲವ್ ಯು. ಮೇಡಮ್ ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ಕಾಣಿಸ್ತಾ ತುಂಬಾ ಇದೆ. ಡೀಸೆಂಟ್ ತುಂಬಾ ಡಿಸಿಪ್ಲಿನ್ ಹೌದು. ನೋಡಿದ್ರೇನೆ ನೀವು ಗೊತ್ತಾಗುತ್ತೆ. ಯಾರನ್ನ ಬೇಕಾದ್ರೂ ಮಾತಾಡಿಸ್ಬೋದು ಮ್ಯಾಮ್ ನಾನು ತುಂಬಾ ಚೆನ್ನಾಗಿ ಯಾರೋದು ಮೇಡಮ್ ನೋಡಿ ಅಲ್ಲಿ ಕೀರ್ತಿ ಅಂತಿದಾರಲ್ಲ ಕೀರ್ತಿ ಸ್ಟ್ಯಾಂಡ್ ಅಪ್ ಕನ್ನಡ ಪಾಠನ ತುಂಬಾ ಸೊಗಸಾಗಿ ಕಲ್ಸಿದ್ದೀನಿ ಮೇಡಮ್ ನಾನು ಹೇಳ್ಕೊಟ್ಟಂಗೆ ಹೇಳ್ತಾರೆ ಮರಿ ಫ್ಲೈಟ್ ಓಡಿಸಿದ್ ಸಾಕು check ಮಾಡಿ. ಕನ್ನಡದಲ್ಲಿ ನೀನ್ ಪದ್ಯ ಹೇಳ್ತೀಯಾ? ಒಂದು ಕಾಡಿನ ಮಧ್ಯದೊಳಗೆ ಎರಡು ಮರಗಳ ನಡುವೆ ಮಲಗಿ ಮೂರು ಕರಡಿಗಳಾಡುತ್ತಿದ್ದವು ನಾಲ್ಕು ಮರಿಗಳ ಸೇರಿಸಿ ಇಲ್ಲಿಗೆ ಕತೆ ಮೇಡಮ್ ಅವರು ಎಷ್ಟು ಹೇಳ್ಕೊಟ್ಟಿದೀನಿ ಅಂತಂದ್ರೆ 100ವರೆಗೂ ಹೋಗ್ತಾನೆ ಇರ್ತಾನೆ ಮೇಡಮ್ ಸರ್ ಸಂತು ತುಂಬಾ ಒಳ್ಳೆ ರೈಮ್ ಎಲ್ಲ ಹೇಳ್ತಾನೆ ಐ ಥಿಂಕ್ ಯು ಕ್ಯಾನ್ ಚೆಕ್ ಸರ್ ಓಹೋ. ಯಾ ಸಂತು ರೈಮ್ ಹೇಳೋದಕ್ಕೆ ರೆಡಿ ಇದೆಯಪ್ಪ ಮಗ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಬರ್ತದೇನೋ ಹಾ ಬರ್ತದೆ ಬುಡ್ಲ ಹಂಗೆ ಟಿಂಗಲ್ ಟಿಂಗಲ್ ಲಿಟಲ್ ಸ್ಟಾರ್ ಟಿಂಗಲ್ ಟಿಂಗಲ್ ಅಲ್ಲ ಕಣೋ ಟ್ವಿಂಕಲ್ ಟ್ವಿಂಕಲ್ ಟಿಂಗಲ್ 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 ಅಲ್ಲ ಕಣೋ ಏ ನೀನ್ ಫಸ್ಟ್ ರೈಮ್ಸ್ ಹೇಳೋ ಫುಲ್ ರೈಮ್ ಹೇಳ್ಬಿಡೋ ನೀನು ಟಿಂಗಲ್ ಟಿಂಗಲ್ ಲಿಟಲ್ ಸ್ಟಾರ್ ಮೈ ನೇಮ್ ಇಸ್ ತೊಕಾಲಿ ಸ್ಟಾರ್ ಟ್ವಿಂಕಲ್ ಟಿಂಗಲ್ ಟಿಂಗಲ್ ಸರ್ ನೀವಿಬ್ರು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಇದೇ ತರ ಇನ್ನು ಮುಂದೆ ನಮ್ಮ ಹುಡುಗದ ಟ್ಯಾಲೆಂಟ್ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮಾಳವಿಕಾ ಮ್ಯಾಮ್ ಅಂಡ್ ಪ್ರೇಮ್ ಅವರೇ ಈ ನೆನಪುಗಳ ಬುತ್ತಿನ ಹಾಗೆ ಸವಿಯೋಣ ನಿಮ್ಮ ಆಸನ ಕೂಡ ಅಲ್ಲಿ ರೆಡಿ ಇದೆ ದಯವಿಟ್ಟು ಹೋಗಿ ಆಸೀನರಾಗಿ ಅಂತ ಕೇಳಿಕೊಳ್ತೀನಿ Thank ಥ್ಯಾಂಕ್ you, ಯು ಥ್ಯಾಂಕ್ ಯು ಈಗ ಸವಿ ನೆನಪು ಸಂಭ್ರಮಕ್ಕೆ ಅತಿಥಿ ಜೋಡಿಗಳನ್ನ ಸ್ವಾಗತಿಸುವಂತ ಸಮಯ ಅತ್ಯುತ್ತಮ ಬಾಲನಟರಾಗಿ ನಮ್ಮನ್ನೆಲ್ಲ ರಂಜಿಸಿದಂತ ಚತುರ ಗೌರಿ ಗಣೇಶ ಚಿತ್ರದ ತರಲೆ ಹುಡುಗ ನಮ್ಮ ಜಿ ಕುಟುಂಬದ ಆತ್ಮೀಯ ಮಾಸ್ಟರ್ ಆನಂದ್ ಅವರು ಹಾಗೂ ಅವರ ಧರ್ಮ ಪತ್ನಿ ಹಸನ್ ಮುಖಿ ಶ್ರೀಮತಿ ಯಶಸ್ವಿನಿ ಆನ್ ಸ್ಟೇಜ್ ಆನಂದ್ ಅವರೇ ಹಾಗೂ ಯಶಸ್ವಿನಿ ಅವರೇ ಜೋಡಿ ನಂಬರ್ 1ಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸವಿ ನೆನಪುಗಳಿಂದಾನೇ ನಾವು ಶುರು ಮಾಡೋಣ ಆಯ್ತಾ ನೀವೆಷ್ಟು ತರ್ಲೆ ಇದ್ರಿ ಅದೆಲ್ಲ ನಾವೆಲ್ಲ ನೋಡಿದೀವಿ ಅಲ್ವಾ ಸಿನಿಮಾಗಳಲ್ಲೆಲ್ಲ ನೋಡಿದೀವಿ ಬಟ್ ಆಕ್ಚುಲಿ ನೀವ್ ಎಷ್ಟು ತರ್ಲೆ ಇದ್ರಿ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಮೊದಲನೇದಾಗಿ ನಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ಸ್ವಾಗತಿಸಿದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಎಸ್ ಮೇಡಮ್ ನೀವು ನಮ್ದು ಫ್ಲಾಶ್ ಬ್ಯಾಕ್ ಕೇಳ್ತಾ ಇದ್ದೀರಾ ಹಾ. ನಮ್ದು ಯಾವತ್ತು ಹಿಡನ್ ಕ್ಯಾಮ್ರಾದಲ್ಲಿ ಆಗಿದೆ ನಾನು ಚಿಕ್ಕ ವಯಸ್ಸಿಂದ ನಾನು ಸ್ಕೂಲ್ ರಾಜ್ಕುಮಾರ್ ತರ ಮಾಡ್ತಾರಲ್ಲ ಅಲ್ಲ ನನ್ನ ಸವಿ ನೆನಪು ಅಂದ್ರೆ ನಾನು ಸ್ಕೂಲ್ ಅಡ್ಮಿಷನ್ ಆಗ ಮುಂಚೆ ಸಿನಿಮಾ ಅಡ್ಮಿಷನ್ ಆಗಿದ್ದೆ ಹೌದು ಅದೇ ದೊಡ್ಡ ಸವಿ ನೆನಪು ಅಂದ್ರೆ ನೀವು ಸ್ಕೂಲ್ ಮೋಸ್ಟ್ ಆಫ್ ದ ಟೈಮ್ ನೀವು ಯಾವಾಗ್ಲೂ ಶೂಟಿಂಗ್ ಅಲ್ಲೇ ಇರ್ತಿದ್ರಿ ಸ್ಕೂಲ್ ಡೇಸ್ ಎಲ್ಲ ನಿಮ್ಗೆ ಅಷ್ಟು ತುಂಬಾ ಮಿಸ್ ಆಗೋದು ನನಗೆ ಅದು ಆಕ್ಚುಲಿ ಪ್ರಾಯಶಃ ಇವತ್ತು ಈ ವೇದಿಕೆ ಸಿಕ್ಕಿದೆ ನಾನು ಹೇಳಲಿಕ್ಕೆ ನಾನು ಒಂದು ಡಿಗ್ರಿ ಪಾಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಒಂದು MBBS 2 ಸಲ ಓದ್ದಂಗೆ ಒಂದು ಅನುಭವ ಆಗಿದೆ ಬಟ್ ನಾನು ಅದನ್ನ ರೀಚ್ ಮಾಡಿ ಇವತ್ತೇನೋ ಒಂದು ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ನಮ್ಮ ತಾಯಿನೇ ಕಾರಣ ಸೊ ವಿದ್ಯಾಭ್ಯಾಸ ಅಂತ ಬಂದಾಗ ನಮ್ಮ ತಾಯಿಗೆ ನಾನು ಸಿನಿಮಾ ಕಾಲ್ ಕೊಡೋಕೆ ಇಷ್ಟ ಓಕೆ ನಾನು ಯಶಸ್ವಿನಿ ಅವ್ರನ್ನ ಕೇಳ್ಬೇಕು ನೀವು ಆನಂದ್ ಅವ್ರನ್ನ ಇರೋ ಅವ್ರ ಚಿಕ್ಕ ವಯಸ್ಸಿಂದ ಅವ್ರ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರ್ತೀರ ಆಗ ಹೇಗ ಅನಿಸ್ತಾ ಇತ್ತು ನೀವು ಮದ್ವೆ ಮಾಡ್ಕೊಂಡ್ಮೇಲೆ ಇದೇ ಆನಂದ್ ನಿಮ್ ಜೀವನದಲ್ಲಿ ಬಂದ್ಮೇಲೆ ಆಗ ಹೇಗ ಅನಿಸ್ತು
ನಾನು ಚಿಕ್ಕ ವಯಸ್ಸಿಂದ ನಾನು ಆನಂದ್ ಫ್ಯಾನ್ ಆ್ಯಕ್ಚುಲಿ. ನನಗೆ ಗೌರಿ ಗಣೇಶ, ಮುತ್ತಿನ ಹಾರ ಎಲ್ಲ ನಾನು ನೋಡ್ಕೊಂಡೇ ಬೆಳೆದವರು ಆಸ್ ಯೂಶುವಲ್. ಸೊ ನನಗೆ ಫಸ್ಟ್ ಟೈಮ್ ಇವ್ರದ್ದು ಪ್ರಪೋಸಲ್ ಎಲ್ಲ ಬಂದಾಗ ಹೌದಾ ನಿಜಾನ ಅನ್ನೋ ಥರ ಒಂದು ಮೈಂಡ್ ಸೆಟ್ಟು. ಅದಾದ್ಮೇಲೆ ಎದುರುಗಡೆ ಮೀಟ್ ಮಾಡಿದಾಗ ಇವ್ರು ಏನ್ ನಾವು ಸಿನಿಮಾಲ್ ನೋಡ್ತೀವಲ್ಲ ಹಂಗಿರ್ಲಿಲ್ಲ. ಹಿ ಸೋ ಸ್ಟೂಡಿಯಸ್ ಪರ್ಸನ್. ಸೊ ಒಂಥರ ಅವಾಗ ಒಂದ್ ಸ್ವಲ್ಪ ಅನ್ನಿಸ್ತಿತ್ತು, ಬಟ್ ಸ್ವಲ್ಪ ಜೆಲ್ ಆಗೋರ್ಗು ಅಷ್ಟೇ. ಜೆಲ್ ಆದ್ಮೇಲೆ ಈಸ್ ಸೋ ಕಂಫರ್ಟಬಲ್. ಅದೊಂಥರ ಇದೊಂಥರ ಮಜಾ ಇತ್ತು. ಈಗ ಆನಂದ್ ಅವರೇ, ನೀವ ಇಲ್ಲಿ ಬಂದಿದ್ದೀರಾ ವಿಷ್ಣು ಸರ್ ಸ್ಟೈಲ್ ಅಲ್ಲಿ. ಇವಾಗ ಮೇಡಮ್ ಎಲ್ಲ ಹೇಳಿದ್ರಲ್ವಾ ಡೈಲಾಗ್ ಮಾಡಿ ತುಂಬಾ ಸಲ ಮಾಡಿದೀರಾ ನೀವು. ಆದ್ರೂ ನಮ್ ಸ್ಕೂಲಲ್ಲಿ ಒಂದ್ಸಲ ನಮ್ ಜೋಡಿಗಳಿಗೋಸ್ಕರ, ನಮ್ಮ ಆಡಿಯನ್ಸ್ಗೋಸ್ಕರ ಒಂದ್ಸಲ. ಅವ್ರ ಅಭಿಮಾನಕ್ಕೆ ನಾನು ಯಾವತ್ತು ಚಿರಋಣಿ. ಆನಂದ್ ಅವರೇ, ಯಶಸ್ವಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಹ್ಯಾವ್ ಅ ಸೀಟ್. Thank you, madam. Thank you. ಥ್ಯಾಂಕ್ ಯು. ನಮ್ಮ ಬಾಲ್ಯದ ಸವಿ ನೆನಪನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೋಡಿಗಳನ್ನ ಸ್ವಾಗತಿಸುವಂತ ಸಮಯ. ಮೊದಲಿಗೆ ಸ್ವಾಗತಿಸಿ ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್ ಅಂಡ್ ಎಕ್ಸ್ಪ್ರೆಷನ್ಸ್ ಕ್ವೀನ್ ರೋಹಿಣಿ ಮೇಡಮ್. ಸರ್, ಜೋಡಿ ನಂಬರ್ 1 ಅಲ್ಲಿ ನಿಮ್ಮಿಬ್ರು ಈ ತರ ನೋಡೋದು ತುಂಬಾ ಖುಷಿ ಆಗ್ತಿದೆ ಸರ್. ನಿಮಗೆ ಹೇಗೆ ಅನಿಸ್ತದೆ? ಎಷ್ಟು ವರ್ಷ ಆದ್ಮೇಲೆ ಈ ತರ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಬಂದಿದ್ದೀರಾ ಸರ್? ಫಸ್ಟ್ ಟೈಮ್. ಓಕೆ. ನಾನು ಚೈಲ್ಡ್ಹುಡ್ ಇವೆಲ್ಲ ಗೊತ್ತೇ ಇಲ್ಲ ನಮ್ಗೆ. ನಮ್ಗೆಲ್ಲ ಅವಾಗ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ ನಾವೆಲ್ಲ. ಅಲ್ಲೆಲ್ಲ ಮಾಮೂಲಿ ನಿಕ್ಕರು ಶರ್ಟ್. ಈ ತರ ಯೂನಿಫಾರ್ಮ್ ಇದೆಲ್ಲ ಏನು ಕಟ್ತಾರೆ ಹಿಂಗೆಲ್ಲ ಗೊತ್ತಿಲ್ಲ ನನಗೆ. ಮ್ಯಾಮ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ? ನಾವು 4 ಜನ ಫ್ರೆಂಡ್ಸ್ ಇದ್ವಿ. ಬೇಗ ಕಾಲೇಜ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಒಂದು 5 o'clock ಮನೆ ಮುಂದೆ ಕಟ್ಟೆ ಇರುತ್ತಲ್ಲ, ಅಲ್ಲಿ ಕುತ್ಕೊಂಡು 4 ಜನ ಫ್ರೆಂಡ್ಸ್ ಇಬ್ರು ಸುಮ್ನೆ ಬರೋರು ಹೋಗೋರ್ನೆಲ್ಲ ಆಡ್ಕೊಳೋದು. ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಅವ್ನು ನೋಡಿ ಹೆಂಗ್ ನಡೀತಾನೆ ಆ ತರ ಇಲ್ಲ. ಅದಕ್ಕೆ ನಮ್ ತಮ್ಮನ್ ಫ್ರೆಂಡ್ಸ್ ಅವರೆಲ್ಲ ಬಂದ್ಬಿಟ್ಟು ಆ ಕಟ್ಟೆ ಮೇಲೆ ಕುತ್ಕೊಂಡು ಯಾಕ ಪಾಪ ಅವನಿಗೆ ಕಾಲೇ ಎತ್ಲೆತ್ಲಗೋ ಹೋಗುತ್ತಂತೆ, ಕುತ್ಕೊಂಡು ಕಮೆಂಟ್ ಮಾಡ್ತೀವಿ. ಇವ್ರು ಹೇಳಿದ್ರು, ನಾನು ಫ್ರೆಂಡ್ಸ್ ಜೊತೆ ಎಲ್ಲ ಕೂತ್ಕೊಂಡು ಚುಡಾಯಿಸ್ತಾ ಇದ್ವಿ, ರೇಗಿಸ್ತಾ ಇದ್ವಿ, ರ್ಯಾಕ್ ತರ ಮಾಡ್ತಾ ಇದ್ರಿ ಅಂತ. ಈಗ ನಿಮ್ಗೇನು ಫ್ರೆಂಡ್ಸ್ ಬೇಕು ಅಲ್ವಾ? ನಿಮ್ ಫ್ರೆಂಡ್ಸ್ ನಾನು ಇಲ್ಲಿ ಕರೆಸ್ತೀನಿ, ಆಯ್ತಾ? ಅರ್ಪಿತಾ, ನೇಹ ಅಂಡ್ ಮಾನಸ 3 ಜನ ಫ್ರೆಂಡ್ಸ್ ನಿಮ್ ಹತ್ರ ಬರ್ತಾರೆ. ಈಗ ನೀವು ಯಾವ ತರ ಆಗ ಚುಡಾಯಿಸಿದ್ರು ಅದೇ ತರ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಕಾಲಿಳಿದ್ವಿ. ಇವ್ರಿಗೂ ಫ್ರೆಂಡ್ಸ್ ಬೇಕಂತೆಪ್ಪ. ಹಿರಿಕೀರ್ತಿ, ಸಂತು ಅಂಡ್ ಪ್ರಣವ್, ಬನ್ನಿ. ಕ್ಯಾಮರಾ, ಲೈಟ್ಸ್, ಆಕ್ಷನ್. ಈಗ ಏನ್ರೆ ಮಾಡ್ತಿದ್ದೀರಾ? ನೋಡ್ತಾ ಇದ್ರೆ ನೀವು ಏನು 5 ಜನ ಕೆಲಸ ಇಲ್ಲ ನೋಡ್ತಾ ಕುತ್ಕೊಂಡ್ಬಿಡ್ತಾರಲ್ಲ, ನನ್ನ ಕೈ ಕಾಲು ಆಗ್ತಾ ಇದೆ. ಅವನೆಲ್ಲ ತುಂಬಾ ಖರಾಬ್ ಬಾಯ್ ಫ್ರೆಂಡ್ ಅಂತ ಅಲ್ಲ, ಇವನ್ ಬಾಯ್ ಫ್ರೆಂಡ್ ಮಾಡ್ಕೊಳಕ್ಕಾಗುತ್ತಾ? ಈ ಫಿಗರ್ 4 ಜನ ಹುಡುಗಿರ್ತಾರ. ಅವ್ರೆ ಯಾವ್ದೋ ಮಧ್ಯದಲ್ಲಿ ರೋಣ್ಗಲ್ಲ ಐತಲ್ಲ, ಯಾವ್ದದು? ಹೌದು, ನಿಮ್ಗೆ ಮಾಡಕ್ ಕೆಲಸ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ದುಡ್ದಾಕ್ಬಿಡ್ತಾರೆ, ತಿಂದ್ಬಿಟ್ಟು ಸಾಯಂಕಾಲ ಹಿಂಗ್ ಕುತ್ಕೊಂಡ್ಬಿಡ್ತೀರಲ್ಲ. ಓದ್ತಾ ಇದೀವಿ ನಾವೆಲ್ಲ. ಏನ್ ಹೇಳ್ತೀಯ? ನಾವೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್, ಓದ್ತಾ ಇದೀವಿ. ಒಲೆ ಮುಂದೆ ರ್ಯಾಂಕ್ ಸ್ಟೂಡೆಂಟ್ಸ್ ಅವರು. ರೊಟ್ಟಿ ತೊಟ್ಟಿ ಸಾಲ ಕುಂತ್ಕೊಂಡವೆ. ಒಲೆ ಮುಂದೆ ರ್ಯಾಂಕು, ಹೊರಗೆ ಬಂದ್ರೆ ಬ್ಲಾಂಕು. ಪಾಪ ರಾಮು ಬೈ. ಅಲ್ಲ, ನಮ್ಮನ್ನ ಯಾವ ಇದ್ರ ಮೇಲೆ ಕೆಲಸ ಇಲ್ವ ಅಂತ ಹೇಳಿದಿಲ್ಲ. ಅಲ್ಲ, ಅವತ್ತು ನೀನು ಸೂಪರ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ಇವತ್ತು ಏನೇನೆಲ್ಲ ಮಾತಾಡ್ತಿದ್ಯಾ? ಓ ಅಣ್ಣ, ಬನ್ನಿ ಹೋಗೋಣ. ರೋಡ್ಗಲ್ ಬಂದ್ಬಿಡ್ತು. ಹೆಂಗ್ ಕಾಣಿಸ್ತವಳು ಹೇಳಿ? ಸ್ಕೂಲಲ್ಲಿ ಒಂದು ಬೋಟಿ ಪಟ್ನೆ ಇಟ್ಕೊಂಡು ತಿನ್ಕೊಂಡು ಹಿಂಗ್ ತಿರ್ಕೊಂಡ್ ಬರ್ತಾಳಲ್ಲ, ಹಂಗ್ ಕಾಣ್ತಾವಳೆ. ನೀನು ಹೆಚ್ಚಿಗೆ ಮಾತಾಡಿದ್ರೆ ಮಳಗ್ಸ್ಬಿಟ್ಟು ಉಳ್ಬಿಡ್ತೀನಿ. ನಮ್ ಫ್ರೆಂಡ್ಸ್ ಇಬ್ರು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ರು. ಏನಂತೆ? ನಿಂಗೆ ಸಖತ್ ಸೂಟ್ ಆಗ್ತಾನೆ. ಯಾವ ಇವೆಲ್ಲ ಅವರೇಜ್ ಫಿಗರ್ಸ್? ನಮ್ಮನ್ನೇ ಅಲ್ಲ, ಇವ್ರು ಬಂದ್ ಹಿಂಗ್ ಅನ್ಬಿಟ್ಟು ರೋಡೈತಾರಂತೆ, ನಾವು ಬಂದ್ ಹಿಂಗ್ ಅಂದ್ರೆ ಸ್ಟೇಜ್ ಮೇಲೆ ಕೌಂಟ್ರ್ ಕೊಟ್ಟು ಮರ್ಯಾದೆ ತೆಗಿತಾ ಇದ್ಲು, ಕಾಲಿಡ್ದು ಎತ್ತಾಕ್ಬಿಟ್ಲಲ್ಲ. ಬೇಕಪ್ಪ, ಗಂಡ ಜಾತಿಗೆ ಅವಮಾನ ಮಾಡ್ಬಿಟ್ಟಲ್ಲ ಬೇಕಪ್ಪ. ನೋಡಿ 4 ಜನ ಮಾತಾಡತ್ತವ, ಅವ್ನು ಕಡ್ಡಿ ಅಳ್ಳಾಡತ್ನಿಲ್ಲ ಅಂದ್ರೆ ಅವ್ನ ಜೀವನನೇ ನಡೆಯಲ್ಲ. ಆರಾಮಾಗಿರು ಕಂದ.
ಒಂದ್ ನಿಮಿಷ, ನೀವ್ ರೇಗಿಸ್ಕೊಳಕ್ ಬನ್ನಿ ಅಂದ್ರೆ ಇಲ್ಲಿ ಮುಖಕ್ ಮಂಗಳಾರತಿ ಮಾಡ್ಕೊಂಡು ನಿಲ್ಕೊಂಡಿದ್ದೀರಲ್ಲ, ಹೋಗ್ರಪ್ಪ, ಆಗಲ್ಲ ಹೋಗ್ರಪ್ಪ. ಸರ್, ಈಗ ಹಳ್ಳಿ ಕಡೆ ಈ ಜಾತ್ರೆ ಎಲ್ಲ ಆಗತ್ತಲ್ವಾ ಸರ್, ಅಲ್ಲಿ ಒಂದು ಆಟಗಳೆಲ್ಲ ಆಡಿಸ್ತಾರಲ್ಲ, ಅದೆಲ್ಲ ಆಡಿದೀರಾ ನೀವು? ಇಲ್ಲ ಇಲ್ಲ, ಜಾತ್ರೆಗಳಿಗೆಲ್ಲ ಏನು ಹೋಗಿಲ್ಲ? ಜಾತ್ರೆಗೆ ಹೋಗಿದ್ದೀನಿ, ಈ ಆಟಗಳು ಆಡಿಲ್ಲ. ಆಡಿಲ್ವಾ ಮ್ಯಾಮ್ ನೀವು? ಇಲ್ಲ, ಆಡಿಲ್ಲ. ಬಟ್ ನೋಡಿ, ಅದನ್ನ ಅವ್ರು ಮಿಸ್ ಮಾಡ್ಕೊಂಡಿದ್ದಾರೆ. ಆ ಆಟಗಳನ್ನ ಇವತ್ತು ಇಲ್ಲಿ ಈ ವೇದಿಕೆ ಮೇಲೆ ಆಡ್ತೀವಿ. ಸೆಟ್ ಅಪ್ ಪ್ಲೀಸ್. ಸರ್, ಈ ಜಾತ್ರೆ ಆಟನ ಒಂದೇ ಜೋಡಿ ಆಡಿದ್ರೆ ಅಷ್ಟು ಮಜಾ ಅನ್ಸಲ್ಲ. ಹಾಗಾಗಿ ನಿಮ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ನಮ್ಮ KGF ಜೋಡಿ ಗೋವಿಂದೇಗೌಡ ಹಾಗೂ ದಿವ್ಯಾ ಅವರು ಬರ್ತಾ ಇದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಈ ಆಟದ ಹೆಸರು ರಿಂಗ ರಿಂಗ ಆಟ. ಅಭಿಜಿತ್ ಸರ್, ನಿಮ್ಗೆ 5 ರಿಂಗ್ ನ ಕೊಡ್ತೀನಿ, ಆಯ್ತಾ? ಅಂಡ್ ಜಿಜಿ ಅವರೇ, ನಿಮ್ಗೆ ಕೂಡ 5 ರಿಂಗ್ ನ ಕೊಡ್ತೀನಿ. ಒಬ್ಬರಾದ್ಮೇಲೆ ಒಬ್ರು ಬಂದು ನೀವು ರಿಂಗ್ ನ ನಿಮಗ್ ಬೇಕಾಗಿರುವಂತ ವಸ್ತುಗಳಿಗೆ ಎಸಿಬೇಕು. ಆದ್ರೆ ನೀವ್ ಏನು ಅಂತಂದ್ರೆ, ನಿಮ್ ಹೆಂಡತಿನ ಕೇಳಿ ಅವ್ರಿಗೆ ಯಾವ್ದು ಬೇಕು, ಯಾವ ವಸ್ತು ಬೇಕು ಅಂತ, ಅದನ್ನ ಗೆಲ್ಲೋದಕ್ಕೆ ನೀವು ಪ್ರಯತ್ನ ಮಾಡ್ಬೇಕು. ಓಕೆನಾ? ಸೊ ಫಸ್ಟ್ ನಿಮ್ಮಿಬ್ರಿಗೂ 5 ರಿಂಗ್ ನ ಕೊಡ್ತೀನಿ, ಬನ್ನಿ. ರೋಹಿಣಿ ಮ್ಯಾಮ್, ನಿಮ್ ಚಾಯ್ಸ್ ಯಾವ್ದಿದ್ರಲ್ಲಿ? ಕುಬೇರ. ಕುಬೇರ, ಗೋ ಫಾರ್ ಇಟ್. ಇಲ್ಲ. ಓಕೆ, ದಿವ್ಯಾ? ಅದು ಲಾಸ್ಟ್ ಗೇಮ್ ಆಡ್ತಾರಲ್ಲ, ಆ ಬಬಲ್ ಎಲ್ಲ ಆಡ್ತಾರಲ್ಲ ಅಲ್ವಾ, ಸ್ಟ್ರೆಸ್ ಬಸ್ಟರ್. ಚೈಲ್ಡ್ಹುಡ್ ಇವನು ಹಾಕಲ್ಲ ಬಿಡಿ. ಕಮ್ ಆನ್ ಜಿಜಿ, ಗೋ ಫಾರ್ ಇಟ್. ಜೈ ಜಡ್ಜಸ್. ಕಮ್ ಆನ್ ಸರ್. ಟೆಡ್ಡಿ Teddy bear. ಬೇರ್ ಅಲ್ಲಿದೆಯಲ್ಲ, ಟೆಡ್ಡಿ ಬೇರ್ ಮೇಲ್ಗಡೆ ಇದೆ ಸರ್. ಟೆಡ್ಡಿ ಬೇರ್ ಇಂದ ಹಾರಿ ಆ ಕಡೆ ಹೊರಟೈತೆ ಸರ್. ಸಾರಿ, ನಿಮ್ಮ ಚಾನ್ಸ್ ಮುಗಿತು. ನೆಕ್ಸ್ಟ್ ಸೆಕೆಂಡ್. ಆಯ್ತು, ನೋಡೇ ಬಿಡೋಣ. ಸೋಪ್ ಬಾಕ್ಸ್. ಜಸ್ಟ್ ಮಿಸ್ ಸರ್. ಕಮ್ ಆನ್ ಸರ್, 3ನೇ ಅವಕಾಶ. ಮೊದಲೇ ಹೇಳಿದೆ. ನಿಮ್ಗೆ ಯಾವ್ದಾಗುತ್ತೆ ಹೇಳಿ. ಯಾವ್ದಾದ್ರು ಕೊಡ್ಸಿ ಅಂತ ಹೇಳಿ, ಯಾವ್ದಾದ್ರು ಕೊಡ್ಸಿ, ಪರವಾಗಿಲ್ಲ ಅಂತ. ಫ್ಯಾಂಟಾಸ್ಟಿಕ್. ಕಾಯ್ಬೇಕಮ್ಮ. ವೆರಿ ಗುಡ್. ಕಾಯ್ಬೇಕಮ್ಮ. ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು. ಕಾಯ್ಬೇಕು. ಹೋಗ್ಲಿ, ಏನ್ ಇವಾಗ ಅದು? ಕುಬೇರ. ಓ, ಕುಬೇರ ಫಸ್ಟ್ ಹೇಳಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ನಿಮ್ಮ ಚಾನ್ಸ್. ಕಮಾನ್ ಗೋವಿಂದು. ಮೇಡಮ್, ಥ್ಯಾಂಕ್ ಯು. KGF ಬಂಗಾರ ಅಂತೂ ಸಿಗ್ಲಿಲ್ಲ, ಇಲ್ಲಾದ್ರೂ ಸಿಗ್ಲಿ ನಮ್ ದಿವ್ಯಂಗೆ. ಮೇಕಪ್ ಇದೆಯಲ್ಲ, ಮೇಕಪ್ ಇನ್ನೊಂಚೂರು ಹತ್ರಕ್ಕಾಗಿ ಹಾಕ್ಬಿಡೋಣ. ನೆಕ್ಸ್ಟ್ ಸರ್, ಸೋಪ್ ಬಾಕ್ಸ್ ಕಟ್. ಬ್ರಿಲಿಯಂಟ್. ಕಮ್ ಆನ್ ಜಿಜಿ. ಕನ್ನಡಕ. ಜಿಜಿ. ಓಕೆ, ಈಗ ಇವ್ರ ಹತ್ರ ಇರುವಂತ ಕೊನೆ ಅವಕಾಶ, ನೋಡೋಣ ಯಾರ್ಯಾರು ಏನೇನ್ ಗೆಲ್ತಾರೆ ಅಂತ. ಕಮ್ ಆನ್ ಅಭಿಜಿತ್ ಸರ್. ಜಸ್ಟ್ ಮಿಸ್. ಕಮ್ ಆನ್. ಎಡಗೈಲಿ ಎಸ್ಬಿಡ್ತೀನಿ. ಹೆಂಗಾದ್ರೆ ಸಿರಿ. ಯಾವುದು? ಅಬ್ಬಬ್ಬ, ಹಂಗೆ ಸಾಕಾದಾಗ ಹಾಕದ್ರಿ. ಇನ್ ಸ್ವಲ್ಪ ಆ ಕಡೆ ಹಾಕಿರೋ ಸಂತುಕ್ ಬಿದ್ದಿರೋದು. ಅವನ್ ತಗೊಂಡ್ ಏನ್ ಮಾಡೋಣ ನಾನು? ಓಕೆ, ಈಗ ಇವರು ಗೆದ್ದಿರೋದು ಮೇಕಪ್. ಬನ್ನಿ ಮೇಡಮ್. ಮೇಕಪ್ ನಿಮ್ಮ ಹಸ್ಬೆಂಡ್ ನಿಮ್ಗೋಸ್ಕರ ಗೆದ್ದಿರೋದು. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಕುಬೇರ ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಸೊ ಹಾಗಾಗಿ ಕುಬೇರನೇ ಗೆದ್ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮ್ಯಾಮ್. ತುಂಬಾ ಸ್ಪೋರ್ಟಿವ್ ಆಗಿ ಸಖತ್ತಾಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ಲೀಸ್. ನಮ್ಮ KGF ಜೋಡಿ ಜಿಜಿ ಅಂಡ್ ದಿವ್ಯಾ ಜೀವನನ ಸಖತ್ ಸೆಲೆಬ್ರೇಟ್ ಮಾಡುವಂತ ಜೋಡಿ ಇವರು. ದಿವ್ಯಾ, ಈಗ ನೀವು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಕೂಡ ಇದೇ ತರ ಫನ್ ಮೂಮೆಂಟ್ಸ್ ಎಲ್ಲ ಇತ್ತಾ? ಫನ್ನಿ ಆಗಿದ್ರ? ಫನ್ ಮಾಡ್ತಾ ಇದ್ರ? ಸಿಕ್ಕಾಪಟ್ಟೆ ತರಲೆ ಇದ್ದೆ, ಬಟ್ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟೇ. ಅಂದ್ರೆ ಸೈಲೆಂಟ್ ಸೈಲೆಂಟ್ ಕಿಲ್ಲರ್. ಅಂದ್ರೆ ನಮ್ಮ ಅಪ್ಪ ಅಮ್ಮನ ಮುಂದೆ ಚೆನ್ನಾಗಿ ಓದೋ ತರ ನಾಟಕ ಮಾಡ್ತಾ ಇದ್ದೆ. ಎಷ್ಟು ತರಲೆ ಅಂದ್ರೆ, ನನ್ನ ರೂಮ್ ಸಪ್ರೇಟ್ ಇರ್ತಾ ಇತ್ತು, ಓದ್ಕೊಂತಿದ್ದಾಳೇನೋ ಅಂತ ಅವ್ರ ಪಾಪ ಮಾತಾಡೋದೆಲ್ಲ ಪಿಸಿ ಪಿಸಿ ಮಾತಾಡ್ತಾ ಇದ್ರು. ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ರೂಮ್ದು ಡೋರ್ ಮ್ಯಾಟ್ ಇರ್ತಿತ್ತಲ್ಲ, ಅದ್ರ ಕೆಳಗೆ ಪ್ಲಾಸ್ಟಿಕ್ ಕವರ್ ಹಾಕ್ತಿದ್ದೆ. ಅವ್ರು ಬಂದು ಹಿಂಗೆ ನಿಂತ್ಕೊಂಡ ತಕ್ಷಣ ಪರ್ರಂತ ಸೌಂಡ್ ಆದ ತಕ್ಷಣ ಬುಕ್ ಇಟ್ಕೊಂಡ್ಬಿಡ್ತಿದ್ದೆ. ಸೊ ಈ ತರದೆಲ್ಲ ತರಲೆ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲರಿಗೂ ಏನೇನೋ ಹಾಬೀಸ್ ಇರುತ್ತಲ್ವಾ, ಕಾಯಿನ್ ಕಲೆಕ್ಷನ್, ಸ್ಟ್ಯಾಂಪ್ ಕಲೆಕ್ಷನ್ ಅಂತ. ನಂದೊಂದು ವಿಚಿತ್ರ ಕಲೆಕ್ಷನ್ ಒಂದು ಇತ್ತು ಹಾಬಿ. ಏನದು? ಅದು ಒಂದು ಡೈರಿ ಇದೆ ನಂದು. ಆಕ್ಚುಲಿ ಅದು ಡೈರಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋಣವಾ ಡೈರಿ ಪ್ಲೀಸ್.
ಯೂಶಲಿ ಡೈರಿ ಅಂದ್ರೆ ಎಲ್ಲ ಬರೀತಾರಲ್ಲ ಮೆಮೊರಿಗೋಸ್ಕರ, ಆದ್ರೆ ನಂದು ಒಂಥರ ವಿಚಿತ್ರ ಅಂತಾನೆ ಹೇಳ್ಬೋದು. ಹೇಗೆ ಅಂದ್ರೆ ಸ್ಕೂಲ್ ಓಪನ್ ಆದಾಗ 10th ಫಸ್ಟ್ ಡೇದು ಪೆನ್ಸಿಲ್ ಮೆಂಡ್ ಮಾಡಿ ಅದನ್ನ ಪೇಸ್ಟ್ ಮಾಡಿ ಅದ್ರ ಮೇಲೆ ನನ್ನ ಫ್ರೆಂಡ್ಸ್ ಹೆಸರು ಬರ್ದಿರೋದು. ವೆರಿ ಕ್ಯೂಟ್. ಸೊ ಅಂದ್ರೆ ಫಸ್ಟ್ ಡೇದು ಮೆಮೊರಿ ಇರ್ಲಿ ಅಂತ ಹೇಳಿ. ಓಕೆ. ನನ್ನ ಫ್ರೆಂಡ್ ತಸ್ನೀಮ್ ಬಾನು ಅಂತಿದ್ಲು. ಅವಳಿಗೆ ಸೊಳ್ಳೆನ ಒಳ್ಳೆ ಡೈನೋಸರಸ್ ನೋಡ್ದಂಗ್ ನೋಡ್ತಾ ಇದ್ಲು. ಕ್ಲಾಸ್ ಅಲ್ಲಿ ಎಷ್ಟು ಸೀರಿಯಸ್ ಪಾಠ ನಡೀತಾ ಇದ್ರು, ಸೊಳ್ಳೆ ಬಂದ ತಕ್ಷಣ ಆ ಸೌಂಡ್ಗೆ ಇರಿಟೇಷನ್ ಆಗೋದು. ಅದಕ್ಕೆ ಏನ್ ಮಾಡಿದ್ದೆ ಅಂದ್ರೆ ನಾನು PG ಇದ್ದಿದ್ದು ಎಷ್ಟೋ ಸೊಳ್ಳೆಗಳನ್ನ ಬುಕ್ಕಲ್ಲಿ ಹೊಡೆದು ಕಾಯಿಸಿ ಇದು ಬೇರೆ ಬೇರೆ ಕಂಟ್ರಿಯಿಂದ ಸೊಳ್ಳೆ ಹೆಣವು ಡೆಡ್ ಬಾಡಿಗಳು ಅದನ್ನ ಪೇಸ್ಟ್ ಮಾಡಿ ಅವಳಿಗೆ ಲೆಟರ್ ಅಂತ ಕೊಟ್ಟಿದ್ದೆ ನಾನು. ಆಕ್ಚುಲಿ ಫ್ರೆಂಡ್ಗೆ ಸೊಳ್ಳೆ ಅಂದ್ರೆ ಭಯ ಅಂತ ಸೊಳ್ಳೆಗಳನ್ನೆಲ್ಲ ಪಟ್ಟಂತ ಕೊಂದು ಅದನ್ನ ಡೈರಿಯಲ್ಲಿ ಹಾಕಿ ಮೆಮೊರೀಸ್ಗೋಸ್ಕರ ಇಟ್ಕೊಂಡಿದ್ರಲ್ಲ, ಜೋರಾಗಿ ಚಪ್ಪಾಳೆ ಹೊಡಿರಪ್ಪ ಇವ್ರಿಗೆ. ಜಿ ಈಗ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೇಡಮ್, ನಮ್ದೆಲ್ಲ ಇಷ್ಟು ಕ್ಲಾಸಿಕ್ ಆಗಿಲ್ಲ. ನಾವೆಲ್ಲ ಮಾಸ್ ಮೇಡಮ್. ಹೆಂಗ್ ಮಾಸು ಅಂದ್ರೆ ನಾವು ನನ್ನ ಆಕ್ಚುಲಿ ಸ್ಕೂಲ್ ಅಂದ್ರೆ ನನಗೆ ತುಂಬಾ ಇಷ್ಟ. ಸ್ಕೂಲ್ ಬಿಡ್ಸಕ್ಕೆ ನಮ್ಮ ಅಪ್ಪ ಅಮ್ಮ ಹರಸಾಹಸ ಪಡಬೇಕಿತ್ತು, ಒಂದಿನ ರಜೆ ಹಾಕು ಅಂತ ಹೇಳೋದಕ್ಕೆ. ಅಂದ್ರೆ ನಾನೇ ಸ್ಕೂಲಲ್ಲಿ PB ಲೀಡರ್ ಆಗಿದ್ದೆ, ಆಟದಲ್ಲೆಲ್ಲ ನಾನೇ ಮುಂದೆ, ಓದೋದ್ರಲ್ಲಿ ಅಷ್ಟಿರ್ಲಿಲ್ಲ. ಸೊ ಆಟದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಇದ್ದಿದ್ರಿಂದ ಏನ್ ಮಾಡೋರು, ನನ್ನೇ ಎಲ್ಲ PB ಲೀಡರ್ ಮಾಡೋರು, ನಾನೇ ಕಾಶನ್ ಕೊಡಬೇಕು. ನಿಮಿಷ ಮೇಡಮ್, ಕ್ಲಾಸಲ್ಲಿ ಉದ್ದ ಇದ್ದಿದ್ದ ಪರ್ಸನ್ ಇವರೇ ಅಂತೆ, ಟಾಲೆಸ್ಟ್ ಪರ್ಸನ್ ಇವರೇ ಅಂತೆ. ಅವಾಗ 7ನೇ ಕ್ಲಾಸಲ್ಲಿ ನಾನೇ ಹೈಟು, ಅಲ್ಲಿ ಬೆಳೆದವನು ಮುಗೀತು, ಅಲ್ಲಿಂದ ಬೆಳಿಲೇ ಇಲ್ಲ. ಆಮೇಲೆ ಅಷ್ಟೇ ಆಗ್ಬಿಟ್ಟೆ. ಆಮೇಲೆ ಇನ್ನೊಂದು ಹುಚ್ಚು ಏನಂದ್ರೆ ನನಗೆ ಅವಾಗ್ಲೇನೆ ನಾಟಕ ಮಾಡೋದು ಹುಚ್ಚಿತ್ತು. ನಮ್ಮ ಹಾಗೆ ನಿಮ್ಮ ಬರವಣಿಗೆ ಕೂಡ ಆಗ್ಲೇ ನನಗೆ 3ನೇ ಕ್ಲಾಸ್ ಇದ್ದಾಗಲೇ ಆಕ್ಚುಲಿ ಬಣ್ಣ ಹಚ್ಚಿದ್ರು ಒಂದು ಕೃಷ್ಣ ಪಾತ್ರ. ನಮಗೆ ಒಬ್ಬ ಚೆನ್ನೂರು ಮಾಸ್ಟರ್ ಅಂತ ಇದ್ರು ಸ್ಕೂಲಲ್ಲಿ, ಅವರಿಂದಾನೇ ನಾನು ನಾಟಕ ಬರವಣಿಗೆ ಎಲ್ಲ ಶುರು ಮಾಡಿದೆ. ಸೊ ಆ ಬರವಣಿಗೆ ನಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದೆ. ಸೊ ಅದೇ ಇವತ್ತು ನನಗೆ ಆಕ್ಚುಲಿ ಕಾಪಾಡ್ತಾ ಇದೆ. ಆಕ್ಚುಲಿ ಮೇಡಮ್ ಏನಂದ್ರೆ ನಿನ್ನೆ ನೈಟ್ ಕವನ ಬಗ್ಗೆ ಹಿಂಗೆ ಮಾತಾಡಿ ಅಂದೆ, ಮಾತಾಡ್ತೀನಿ ಯಾವ್ದಾರು ಹೇಳಿ ಅಂದ್ರೆ ಬೇಡಮ್ಮ ಚೆನ್ನಾಗಿ ಬರ್ದಿಲ್ಲ, ಆ ಟೈಮಲ್ಲೆಲ್ಲ ಹೆಂಗೆಂಗೋ ಬರ್ದಿದ್ದೀನಿ, ಅರ್ಥಪೂರ್ಣವಾಗಿಲ್ಲ ಅಂತ ಹೇಳಿದ್ರು. ಸರಿ ಹಾಗಾದ್ರೆ ಇವಾಗ ಯಾವ್ದಾರು ಕುತ್ಕೊಂಡು ಬರೀರಿ ಅಂತ ಹೇಳಿದಕ್ಕೆ ನಾನು ಇಲ್ಲಿರೋ ಅಂತಹ ಎಲ್ಲಾ ಕಂಟೆಸ್ಟೆಂಟ್ಗಳು, ನೀವಿರ್ಬೋದು, ಜಡ್ಜಸ್ ಇರ್ಬೋದು, ಎಲ್ಲರನ್ನು ಕುರಿತು ಒಂದು ಕವನ ಬರ್ದಿದ್ದಾರೆ. ಓ ವೆರಿ ನೈಸ್. ಹೇಳಿ ಜಿಜಿ, ಬರ್ದಿದ್ದೀರಾ? ಎಲ್ಲಿ ಅದು? ಈಗ ಇಲ್ಲಿರೋ ಇಷ್ಟೂ ಜನಗಳನ್ನ ಮಿಂಗಲ್ ಮಾಡಿಕೊಂಡು ಒಂದು ಕವನ ತರ ಬರ್ದಿದ್ದೀನಿ. ಜೋಡಿ ನಂಬರ್ 1 ಸಾಮ್ರಾಜ್ಯದಲ್ಲಿ ಮಾಳವಿಕಾ ರಾಜಕುಮಾರಿ ಪವಡಿಸಿರಲ್, ನೆನಪಿರಲಿ ದಾಂಪತ್ಯದಲ್ಲಿ ಪ್ರೇಮ ಎಂಬ ಕಾರಣಕ್ಕಾಗಿ ಜರುಗುತ್ತಿದೆ ಸತಿಪತಿಗಳ ಸಮರಸಗಳ ಪರಿಷತ್ತು ಶ್ವೇತಾಂಬರಿಯ ಸಾರಥ್ಯದಲ್ಲಿ. ಇಲ್ಲಿ ಜೋಡಿಗಳಿರುವರು 10, ಒಬ್ಬೊಬ್ಬರು ಒಂದೊಂದು ಮುತ್ತು. ರೋಹಿಣಿ ಮಳೆಯಲ್ಲಿ ನೆಂದು ಹೊಸ ಜೀವನದಿ ಮಿಂದು ಅಭಿಜಿತ್ತು ನಕ್ಷತ್ರಗಳ ಗುಚ್ಛವಿದು. ಗಂಡ ಎಂಡರಿಗಿಂತ ಮುಗಿಲ್ ತಾವೆಂದ ಮಿತ್ರ ಗೀತ ಗಾಯನವಿದು. ಕಂಬದ ಮರೆಯಲ್ಲೇ ಲೀಲೆಗೆ ಆಹುತಿಯಾದ ಸಂಗೀತ ರಂಗವಿದು. ಬೇಡಿದ್ದೆಲ್ಲವ ಪ್ರಣಾಮ ಮಾಡಿ ಈಡೇರಿಸಿ ನೇಹದ ಬಲೆಗೆ ಬಿದ್ದ ಪ್ರಣವಗಣ ಇದು. ಮಾಂಸ ಪರ್ವತಗಳೇ ಒಟ್ಟುಗೂಡಿಸಿದಂತಿರುವ ಮಾನಸ ಸರೋವರದ ಸಂತೋಷವಿದು. ಪ್ರಣಯದಿಂದ ಪ್ರಳಯದ ಸುನಾಮಿ ಎಬ್ಬಿಸುವ ರಮ್ಯ ನಿನಾದ ಲೋಕವಿದು. ಅರಳಿರುವ ಪಂಕಜದೊಳಗೆ ಅವಿತಿರುವ ಭವಾನಿಯ ಕೈಲಾಸವಿದು. ಸಮರ್ಪಿತ ಅರ್ಪಿತ ಸ್ನೇಹ ಭಾವಗಳು ಬೆರೆತ ಭವ್ಯ ಕೀರ್ತಿ ಇದು. ಒಟ್ಟಾರೆ ಕೃಷ್ಣನ ಕಲ್ಪನಾ ವಿಲಾಸದಂತಿರುವ ಈ ತಾಣ ಆನಂದವೇ ಮೈದಳೆದಿರುವ ಯಶಸ್ವಿ ತಾಣ. ದಿವ್ಯಾ ಗೋವಿಂದು ಎಲ್ಲಿ? ದಿವ್ಯಾ ಗೋವಿಂದು ಇಲ್ಲೇನೆ ಎಲ್ಲರ ಮುಂದೆ. ಜೆ ಈ ದಿವ್ಯ ಭವ್ಯವಾದ ಕವನವೆಲ್ಲವೂ ಗೋವಿಂದನ ಪಾದಾರ್ಪಣ ಮಸ್ತು. ಗೋವಿಂದನ ದಿವ್ಯ ಪಾದಾರ್ಪಣ ಮಸ್ತು. ಬಟ್ ಇಲ್ಲಿರುವಂತ ಜೋಡಿ ನಂಬರ್ 1 ಎಲ್ಲಾ ಜೋಡಿಗಳ ಹೆಸರಿಟ್ಕೊಂಡು ಒಂದು ದಾಂಪತ್ಯ ಗೀತೆನೆ ಬರೆದು ಬಿಟ್ಟಿದ್ದೀರಾ. ನಿಜವಾಗ್ಲೂ ಜಿಜಿ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ನಿಮ್ಮ ಬರವಣಿಗೆ. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಜಿಜಿ ಹಾಗೆ ದಿವ್ಯಾಗೆ. ಬಾಲ್ಯದ ಸವಿ ನೆನಪುಗಳ ಬುತ್ತಿಯನ್ನ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಬೇಸಿಕಲಿ ಇವರೊಬ್ರು ಹೈ ಕ್ಲಾಸ್ ಇಂಟೆಲಿಜೆಂಟ್. ಅವರೇ ಈ ಜೋಡಿ ನಂಬರ್ 1 ಸ್ಟೂಡೆಂಟ್ ನಂಬರ್ 1 ಸಂತು. ಇವ್ರ ಜೊತೆ ಬರ್ತಾ ಇದ್ದಾರೆ ಈ ವೇದಿಕೆಯ 7 ಮಲ್ಲಿಗೆ ತೂಕದ ರಾಜಕುಮಾರಿ ಮಾನಸ. ಸಂತು
ಬೇಸಿಕಲಿ ವಾಟ್ ಇಸ್ ಯುವರ್ ಎಜುಕೇಶನಲ್ ಕ್ವಾಲಿಫಿಕೇಶನ್? ನಾನು ಬೇಸಿಕಲಿ ಡಿಪ್ಲೊಮೊ ಆಟೋಮೊಬೈಲ್ ಇಂಜಿನಿಯರ್. ಡಿಪ್ಲೊಮೊ ಆಟೋಮೊಬೈಲ್ ಇಂಜಿನಿಯರ್. ಸರ್ ಅದ್ರ ಊರಲ್ಲಿ ಕಟ್ಟಿರೋ ಮನೆ ಎಲ್ಲ ಬಿದೋಗ್ಬಿಟ್ಟವೆ. ಏ ಗುಗ್ಗು, ಆಟೋಮೊಬೈಲ್ ಇಂಜಿನಿಯರ್ ಅಂದ್ರೆ ಮನೆ ಕಟ್ಟೋದಲ್ಲ, ಕಟ್ಟೋರು. ಹೌದಾ? ಆಟೋ ಓಡ್ಸೋದಲ್ಲ. ಆಟೋಮೊಬೈಲ್ ಇಂಜಿನಿಯರ್ ಅಂದ್ರೆ ಆಟೋಗಳನ್ನ ತಯಾರಿ ಮಾಡೋದು ಅಂತ. ಬೇಸಿಕಲಿ ಸಂತು, ನೀವು ಚೈಲ್ಡ್ಹುಡ್ ಅಲ್ಲಿ ತುಂಬಾ ತರ್ಲೇನಾ ಅಥವಾ ತುಂಬಾ ಡೀಸೆಂಟ್ ಒಳ್ಳೆ ಸ್ಟೂಡೆಂಟಾ? ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬ ಶಿಸ್ತಿನ ಸಿಪಾಯಿ ಹುಡುಗ ಇದ್ದ ಅಂದ್ರೆ ಅದು ನಾನೇ. ಒಬ್ರೆ ಚಪ್ಪಳೆ ಇಲ್ಲ, ಮೇಡಮ್ ಚಪ್ಪಳೆ ತಡ್ತಾರೆ, ಯಾಕೆಂದ್ರೆ ಇವ್ರು ಯಾರು ತಟ್ಟಲ್ವಲ್ಲ ಅಂತ ಅವ್ರು ತಡ್ತಾರೆ. ಸಂತೋಷನ ಯಶಸ್ಸನ್ನ ಕಣ್ಣಂತ ಯಶಸ್ವಿನಿ ಅಕ್ಕ, ನಿಮಗೆ ನಮಸ್ಕಾರಗಳು. ಯಾವ ಸಬ್ಜೆಕ್ಟ್ ಅಲ್ಲಿ ಫುಲ್ ಮಾರ್ಕ್ಸ್ ನ ತಗೊಳ್ತಾ ಇದ್ರಿ ನೀವು? ಆಕ್ಚುಲಿ ನಾನು ಗಣಿತದಲ್ಲಿ ಸಿಕ್ಕಾಬಡೆ ಫಾಸ್ಟ್ ಸರ್. ಔಟ್ ಆಫ್ ಔಟ್ ತೆಗಿತಾ ಇದ್ದೆ. ಸಂತು ಬುದ್ಧಿವಂತ ಅಲ್ವಾ ನೀವು? ಈಗ ಮ್ಯಾಥಮೆಟಿಕ್ಸ್ ಒಂದು ಫಾರ್ಮುಲಾ ಕೇಳ್ತೀನಿ, ಅದನ್ನ ನೀವು ಬಿಡಿಸ್ಬೇಕು. ಕಮಾನ್ ಅಫ್ಕೋರ್ಸ್. ಕಮಾನ್ ಎಕ್ಸ್ಪೋಸ್ ಅಲ್ಲ ಕಣೋ, ಕಮಾನ್ ಅಫ್ಕೋರ್ಸ್. ಕಮಾನ್ ಅಫ್ಕೋರ್ಸ್. Do one thing, madam. Yeah. Don't smile. Can I explain your question? Tell me. ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಯಾವುದು, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಓ ಕಮಾನ್, ಫಾರ್ಮುಲಾ ನಂಗೆ ಗೊತ್ತಿಲ್ವಾ ಮೇಡಮ್? ಹೇಳಿ. ಯಾವ ಫಾರ್ಮುಲಾ ಬೇಕು ನಿಮ್ಗೆ? A+B² ಹೇಳಿ. ಅಲ್ಲ ಏನ್ ಕೇಳ್ಕೊಳ್ಳಿ ಬರ್ತಿಲ್ಲ ಸರ್, ಹೇಳಿ. A+B². ಈ ಸಿಂಪ್ಲಿ ಕ್ವಶನ್ ನನ್ನ ಹತ್ರ ಕೇಳ್ತಾವ್ರೆ. ಆ ಸಿಂಪ್ಲಿ ಕ್ವಶನ್ಗೆ ಆನ್ಸರ್ ಮಾಡಿ ಸರ್. A+B² ಸೂತ್ರ ಹೇಳ್ಬೇಕಂದ್ರೆ ನಾನು ಎಷ್ಟು ಬ್ರಿಲಿಯಂಟ್ ಅಂತ ಇದ್ರಲ್ಲ ಗೊತ್ತಾಗುತ್ತೆ ನೋಡಿ ಸರ್. A² ಯು ನೋ? ಐ ಡೋಂಟ್ ನೋ. ಪ್ಲಸ್ B² ಪ್ಲಸ್ C²AB. A+B² ಹೇಳಿದ್ರಲ್ಲ, ಈಗ A+B+C² ಹೇಳಿ. ಗೊತ್ತಿಲ್ಲ. ನೀವು ಸುಮ್ಮನೆ ಇದ್ದಿದ್ರೆ ಆಯ್ತಿಲ್ವಾ? ಅದು ಮಿಸ್ ಆಗಿ ಬಂದಿರೋ ಆನ್ಸರ್ ಮೇಡಮ್, ಅದು ಮಿಸ್ ಆಗಿ ಬಂದಿರೋ ಆನ್ಸರ್. ತುಂಬಾ ಈಸಿ ನೋಡ್ಕೊಳ್ಳಿ. A² ಪ್ಲಸ್ B² ವೆರಿ ಗುಡ್ ಪ್ಲಸ್ C² ವೆರಿ ಗುಡ್. ಕರೆಕ್ಟ್. A+B+C². ಓಕೆ ಮಾನಸ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಂದ್ರೆ ನೀವೇನು ಓದಿದ್ದೀರಾ? ಹೇಗಿತ್ತು ನಿಮ್ಮ ಬಾಲ್ಯ? ನಾನು ಅವರೇಜ್ ಅಲ್ಲಿ ಇದ್ದೆ, ಅಂದ್ರೆ ಫೇಲ್ ಆಗ್ತಿರೋ ಸ್ಟೂಡೆಂಟು ಅಲ್ಲ, ಇಲ್ಲ ಹೈಯೆಸ್ಟ್ ಮಾರ್ಕ್ಸ್ ಬರೋ ಸ್ಟೂಡೆಂಟು ಅಲ್ಲ. ನೋಡು ಮಿಡ್ಲ್ ಇದ್ದೆ. ಸತ್ಯ ಹೇಳೋದಂದ್ರೆ ಇದು ನೀಟಾಗಿ ಹೇಳ್ತಾಳವಳು. ಎಷ್ಟಾಗುತ್ತೋ ಅಷ್ಟು ಕ್ವಶನ್ ಪೇಪರ್ ಬರ್ದು ಬಾಕಿ ಕ್ವಶನ್ ಪೇಪರ್ ಗೊಂಡೆ ಹೊರ್ಸ್ಕೊಂಡು ಆಚೆ ಬರ್ತಿದ್ದೆ ಅಂತ. ಹೇಳಿ ಮಾನಸ. ಸರ್ ಎಷ್ಟಾಗುತ್ತೋ ಅಷ್ಟು ಬರೀವ್ನಿ, 3 ಅವರ್ ಕುತ್ಕೋಬೇಕು ಅಂದ್ರೆ ಮಲ್ಕೊಬಿಡೀವ್ನಿ. 35 ಬರುತ್ತಾ, ಮುಗೀತು. ಅಷ್ಟು ಸಾಕು ನನಗೆ. ಮಲಗಿದ್ಮೇಲೆ ಮೂಗು ಬಾಯಿ ಒರೆಸ್ಕೊಂಡ್ ಬರ್ತಾ ಇರೋದು ಕ್ವಶನ್ ಪೇಪರ್ ಅಲ್ಲಿ. ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿತ್ತು? ನನಗೆ ಅವರೇಜ್ ಡಿಪ್ಲೊಮೊ ಆಟೋಮೊಬೈಲ್ ಮಾಡುವಾಗ ಬೇಸಿಕಲಿ ನನಗೆ ಒಂದು 56% ಕೊಟ್ಟಿದ್ರು. ಹಾಗಾದ್ರೆ ಈ ಮಾರ್ಕ್ಸ್ ಕಾರ್ಡ್ ಯಾರ್ದು ಎಲ್ಲೈತೆ? ಹೇಳಿ. ಮರ್ಯಾದೆ ತೆಗಿಬೇಕು, ಇಟ್ರು ಮಟ್ಟಿ ತೆಗಿಬಾರ್ದು. ನಿನ್ ಮಕ್ಕಳು ಬಿದ್ದಾಗ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ಯಲ್ಲ. ಅಲ್ಲಮ್ಮ, ಮಾರ್ಕ್ಸ್ ಕಾರ್ಡ್ ಕೊನೆಯಲ್ಲಿ ಎಬ್ಬೆಟ್ಟು ಹೊತ್ತವನಲ್ಲಮ್ಮ, ಅಲ್ಲೇ ಕಾಣ್ತಾ ಇಲ್ವೇನಮ್ಮ ನಿಮ್ಗೆ? ನಿಜವಾಗ್ಲೂ ಹೇಳಿ, ಫೇಲ್ ಆಗಿದ್ರಲ್ವಾ? ಇದು ಡಿಪ್ಲೊಮೋದು. ನಾನು PUCಲೂ ಫೇಲ್ ಆಗಿದ್ದೆ. ಇಂಗ್ಲಿಷ್ ಅಲ್ಲಿ ತುಂಬಾ ಜೋರಾಗಿ ಕೊಚ್ಕೊಳ್ತಾ ಇರ್ತಾರೆ ಇವರು. ಇಂಗ್ಲಿಷ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಾ ಇತ್ತು ನಿಮ್ಗೆ? ಇಂಗ್ಲಿಷ್ ಅಲ್ಲಿ 1 ಮಾರ್ಕ್ಸ್ ಬರ್ತೈತಿಲ್ಲ ಬುಡಿ ಮೇಡಮ್. ಯಾಕೆ ಅವ್ರು 0 ಕೊಡ್ಬೇಕಲ್ಲ ಅಂತ 5-6 ಕೊಟ್ಟು ಕಳ್ಸರು ಸರ್. ಆಕ್ಚುಲಿ ಇಲ್ಲ, ನಿಮ್ಮ ಇಂಗ್ಲಿಷ್ಗೆ ನಾವೆಲ್ಲರೂ ಫ್ಯಾನ್ ಆಗಿದ್ದೀವಿ, ಅದೆಲ್ಲರಿಗೂ ಗೊತ್ತಿರೋಂಥದ್ದೇ. ಈಗ ನಿಮ್ಮ ಇಂಗ್ಲಿಷ್ ನಾಲೆಡ್ಜ್ ನ ಪರೀಕ್ಷೆ ಮಾಡೋಣ. ಕಮಾನ್, ಆಫ್ ಕೋರ್ಸ್, ಟೆಲ್ ಮಿ ವಾಟ್ ಯು ಥಿಂಕಿಂಗ್ ಮ್ಯಾಟರ್. ಸೆಟ್ ಅಪ್ ಪ್ಲೀಸ್. ಸಂತು ಬ್ರೋ ತೆಗಿರಿ, ಅದು ಬೇಡ, ಅದು ಪ್ಲೀಸ್. ಆಮೇಲೆ ರೋಡಲ್ಲಿ ಹೋಗೋ ಹುಡುಗರೆಲ್ಲ ಹುಡುಗಿರೆಲ್ಲ ಹಂಗೆ ಕರಿತಾವ್ರೆ ಬ್ರೋ ಅಂತ. ಬ್ರೋ ಅಂದ್ರೆ ಇವಾಗ ಫ್ರೆಂಡ್ ಕಣೋದು, ಅಣ್ಣ ಅಂತಲ್ಲ. ಫ್ರೆಂಡ್ಸ್ ನೆಲ್ಲ ಬ್ರೋ ಅಂತ ಕರೀತಾರ. ನಾನು ಅಷ್ಟೊಂದು ದಡ್ಡ ಅಲ್ಲ ಬ್ರೋ, ಬೇಡ ಬಿಡಿ.
ನೋಡಿ ಇರೋದು ನೀವೊಬ್ರು ಆಯ್ತಾ ಈ ಒಂದು ಟೆಸ್ಟ್ ನ ತಗೊಳ್ಳೋದಕ್ಕೆ. ಆದ್ರೆ ಇಲ್ಲಿ 2 ಬೋರ್ಡ್ ಇದೆ. ನಿಮ್ಮ ಇಂಗ್ಲಿಷ್ ನಾಲೆಡ್ಜ್ಗೆ ಸವಾಲ್ ಹಾಕೋದಕ್ಕೆ ಸ್ಪೆಷಲ್ ಆಗಿ ಹಾಂಗ್ಕಾಂಗ್ ಇಂಗ್ಲಿಷ್ ಎಕ್ಸ್ಪರ್ಟ್ ಅನ್ನ ನಾವು ಕರೆಸ್ತಾ ಇದೀವಿ. ಯಾರು? ಈಗ ಅವ್ರಿಗೊಂದು ಗ್ರ್ಯಾಂಡ್ ವೆಲ್ಕಮ್ ಹೇಳ್ಬೇಕು. ಓಕೆನಾ? ನೀವೇ ಯಾವ ತರ ವೆಲ್ಕಮ್ ಕೊಡ್ತೀರಾ ನೋಡ್ತೀನಿ ಇಂಗ್ಲಿಷ್ ಅಲ್ಲಿ. ಟುಡೇ ಇಸ್ ಮೈ ಬೆಸ್ಟ್ ಇಂಗ್ಲಿಷ್ ಸ್ಪೋಕನಿಂಗ್ ಇನ್ ಸ್ಟೇಜ್. ಎವ್ರಿ ಮೂಮೆಂಟ್ ಇನ್ ಕಾಂಪಿಟೇಷನ್ ದಿ ಸ್ಟೇಜ್ ಇನ್ ಬೋಲ್ಡ್ ಇನ್ ಜಡ್ಜಸ್ ಇನ್ ಆಂಕರ್ and contestants is one of the beautiful expert in South Africa, America judge in anchor. Yaro expert, please welcome. Hi, Tukalista Santore. Oh, you know, I'm Oxford University in lost bench in 2 years back. You know, memory just lost. Do no thinking. I am face looking face. ಇವತ್ತು ಸಾನ್ನಿಧ್ಯ ಎಂತ ಪ್ರತಿಭಾವಂತೆ ಅಂತಂದ್ರೆ DKD ಕಂಟೆಸ್ಟೆಂಟ್ ಆಗಿ ಡಾನ್ಸ್ ಮಾಡ್ದಂತವಳು ಈಗ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಪಾಪ್ಯುಲರ್ ಆಗಿರುವಂತ ಒಂದು ಚಾಣಿ ಇದು. ಈ ಪಟಾಕಿ ಇವತ್ತು ನಮ್ಮ ಸಂತೂಗೆ ಕಾಂಪಿಟೇಷನ್ ಕೊಡೋದಕ್ಕೆ ರೆಡಿ ಆಗಿದ್ದಾಳೆ. ಅದು ಪ್ರಾಪರ್ ಇಂಗ್ಲಿಷ್ ಕಾಂಪಿಟೇಷನ್ ಅಲ್ವಾ? ನನ್ನ ಫ್ಯೂಚರ್ ಕಣ್ಮುಂದೆ ಬತ್ತೈತೆ. ಹೆಂಡತಿಯಿಂದಲೇ ಅರ್ಧ ಹೋಗೈತೆ. ನೀವು ಮಗುವಿಂದ ಹೋಗ್ಬಿಟ್ರೆ ಇವ್ನು ಅಷ್ಟೊಂದು ವೇಸ್ಟ್ ಅನ್ಕೊಬಿಡ್ತಾರೆ ಜನ. ಇಲ್ಲ ಸಂತು, ನಮ್ಮೆಲ್ರಿಗೂ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ಇಂಗ್ಲಿಷ್ ಸ್ಪೆಲ್ಲಿಂಗ್ ಚಾಲೆಂಜ್ ನಡೀತಾ ಇದೆ ಈಗ. ಓಕೆ, ಸಾನ್ನಿಧ್ಯ ರೆಡಿ ಇದೆಯಾ? ಓಕೆ, ಮೊದಲನೇದಾಗಿ ಯಾವಾಗ ನೋಡಿದ್ರೆ ಸಂತು ಬೇಸಿಕಲಿ ಅಂತ ಹೇಳ್ತಾ ಇರ್ತಾರೆ. ಫಸ್ಟ್ ಬರಿಬೇಕಾಗಿರೋದು ಬೇಸಿಕಲಿ. ಇಲ್ಲಿ ಬರೀರಿ, ಮೇಲೆ ಒಂದಾದ್ಮೇಲೆ ಒಂದು ಬರೀರಿ. ಓಕೆ, ಸೊ ಇವರ ಪ್ರಕಾರ ಬೇಸಿಕಲಿ ಸ್ಪೆಲ್ಲಿಂಗ್ ಹೇಳಪ್ಪ. BE BCICKALY ಬೇಸಿಕಲಿ. ಇಲ್ಲಿ ಸ್ಪೆಲ್ಲಿಂಗ್ ಹೇಳಮ್ಮ. BASICALLY. ಈಗ 10 ಬಸ್ಕಿ. ಓಕೆನಾ? 10 ಬಸ್ಕಿ. ಕಮ್ ಆನ್, ಡೂ ಇಟ್. ವೆರಿ ಗುಡ್. ನಾನು ಆಟದಿಂದ ಸ್ವಯಂ ನಿವೃತ್ತಿಯನ್ನು ಘೋಷಿಸುತ್ತಿದ್ದೇನೆ. ಈಗ ಮ್ಯಾಥ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಅಂತ ಹೇಳಿದ್ರು. ತುಂಬಾ ಎಲ್ಲ ಸಕ್ಕತ್ತಾಗಿ ಮ್ಯಾಥ್ಸ್ ಔಟ್ ತಗೊಳ್ತಿದ್ದೆ ಅಂತ. ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ಅದು ಹೇಳಕ್ಕೆ ಬರಲ್ಲ ಮತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಬರೀ. ಸ್ಟ್ಯಾಟಿಸ್ಟಿಕ್ಸ್ ಏನೇಳಿ ಮೇಡಮ್ ಇಲ್ಲಿ ಬರ್ದೆ ನೋಡಿ ಸ್ಟ್ಯಾಟಿಸ್ಟಿಕ್. ಸ್ಪೆಲ್ಲಿಂಗ್ ಹೇಳಿ. STATA ಸ್ಟ್ಯಾಟಾ. ಸ್ಟ್ಯಾಟಾ. ಯಾರು ಬಂದು ಹೇಳಿದ್ರು ಇದು ಸ್ಟ್ಯಾಟಿಸ್ಟಿಕ್? ಸಾನಿಧ್ಯ ನೀನೇನ್ ಬರ್ದಿದೆ ಹೇಳು ಕಂದ. STATISTICS. ನೋಡು, ಇದು ಸ್ಟ್ಯಾಟಿಸ್ಟಿಕ್ ಸ್ಪೆಲ್ಲಿಂಗ್. ಬಫೆಲೋ ಬರೀರಿ. ಬಫೆಲೋ ಅಂದ್ರೆ ಎಮ್ಮೆ ತಾನೆ? ಎಮ್ಮೆನ ಕರಡಿನ? ಎಮ್ಮೆ ಅಲ್ಲ. ಎಮ್ಮೆನಾ? ಅಲ್ಲ ಸಂತು. BU ಬೌ ಬಫೆಲೋ. ಹೆಂಗೆ ಬಫೆಲೋ? ಏನ್ ಬರ್ದಿದ್ದೀರಾ ಬಫೆಲೋ ಅಕ್ಷರ? ಓದಿ. BU ಬೌ FAA ಬಫೆಲೋ. ಬಫೆಲೋ ಓದು ನೋಡೋಣ. ಬಫೆಲೋ ಸಂತು.
ಇದಕ್ಕಿಂತ ಮರ್ಯಾದೆ ಕಳ್ಕೊಳಕ್ ನನ್ನ ಕೈಲಿ ಆಯ್ತಾ ಇಲ್ಲ ದಯವಿಟ್ಟು. ಯಾಕಂದ್ರೆ ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ನ ಈ ಥರ ಬರ್ಸಿ ಮರ್ಯಾದೆ ಹೋಯ್ತೈತಿ. ಹೋಗ್ಲಿ, ಲವ್ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಾ? ಸುಮ್ನೆ ಅದು ಹೇಳೋದಷ್ಟೇನಾ? ಬರೆಯೋ ಮೇಡಮ್ ಕೇಳ್ತಾವ್ರೆ. ಲವ್ ಸ್ಪೆಲ್ಲಿಂಗ್. ಅಯ್ಯೋ ಅದು ನಾವ್ ಎಷ್ಟು ಬರ್ದಿಲ್ಲ ನೋಡಿ ಬರಿತೀನಿ. ಐ ಲವ್ ಯು ಬರೆಯಕ್ ಬರಲ್ಲ. ಐ ಲವ್ ಯು ಮಾನಸ ಅಂತ ಬರಿಬೇಕು. ಐ ಲವ್ ಯು ಮಾನಸ. ಬಾ. ಓ ಕರೆಕ್ಟ್ ಕಣ. ಥ್ಯಾಂಕ್ ಯು ಸಾನಿಧ್ಯ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾನಿಧ್ಯ ಇಲ್ಲಿವರೆಗೂ ಬಂದು ಒಂದು ಕಾಂಪಿಟೇಷನ್ ಕೊಟ್ಟು ಸೂಪರ್ ಆಗಿ ಗೆದ್ದಿದ್ದಾಳೆ. ಹಾಗಾಗಿ ಸಾನಿಧ್ಯಂಗೋಸ್ಕರ ಒಂದು ಪ್ರೈಸ್ ಇದೆ. ಪ್ರೈಸ್ ಪ್ಲೀಸ್. ಸಾನಿಧ್ಯನ್ಗೆ ಕೊಡ್ತಾ ಇರುವಂತ ಪ್ರೈಸ್, ಓ ಮೈ ಗಾಡ್, ಚಪ್ಪಾಳೆ ಬರಲಿ ನಮ್ಮ ಸಾನಿಧ್ಯನ್ಗೆ. ಆಕ್ಚುಲಿ ಹೊಟ್ಟೆ ಉಣ್ಣಾಗೋ ಹಾಗೆ ನಗ್ಸಿದ್ದೀರಾ ನೀವು. ನಿಜವಾಗ್ಲು ಪ್ರತಿ ಸಲ ನೀವಿಬ್ರು ವೇದಿಕೆ ಬಂದಾಗ್ಲೂ ನಾವೆಲ್ಲರೂ ನಗ್ನಾಗ್ತಾನೆ ಇರ್ತೀವಿ. ತುಂಬಾ 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 ಥ್ಯಾಂಕ್ಸ್ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು ಸೋ. ಈಗ ನಮ್ಮ ಬಾಲ್ಯದ ಸವಿ ಸವಿ ನೆನಪನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೋಡಿಗಳನ್ನ ಸ್ವಾಗತಿಸುವಂತ ಸಮಯ. ಮೊದಲಿಗೆ ಸ್ವಾಗತಿಸಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ ರಮ್ಯಾ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನೀನಾ. ರಮ್ಯಾ, ಮಕ್ಕಳ ಗೆಟಪ್ ಅಲ್ಲಿ ನೀನಾದ್ ಹೆಂಗ್ ಕಾಣಿಸ್ತದ ನಿಮ್ಗೆ? ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಕ್ಯೂಟಿ. ರಮ್ಯಾ ಹೇಗ್ ಕಾಣ್ತಾ ಇದಾರೆ? ಇವಳು ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾಳೆ. ನೀನಾದ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ಹೇಗಿತ್ತು? ನಾನು ಓದಿರೋದು 7 ಸ್ಕೂಲ್ಗಳಲ್ಲಿ. ನಮ್ಮಪ್ಪ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಒಂದ್ಸತಿ ಅಲ್ಲಿ ದುಬೈಗೆ ಹೋಗ್ತಾ ಇದ್ವಿ, ಮತ್ತೆ ವಾಪಸ್ ಬರ್ತಾ ಇದ್ವಿ. TC ಸಿಗ್ಲಿಲ್ಲ ಅಂತ ಇನ್ನೊಂದು ಸ್ಕೂಲ್ಗೆ ಹಾಕಿದ್ರು, ಅಲ್ಲಿ ಚೇಂಜ್ ಮಾಡಿದ್ರು. ಸಿಕ್ಕಾಪಟ್ಟೆ ಸ್ಕೂಲ್ಗಳು ಓದ್ಬಿಟ್ಟಿದ್ದೀನಿ. ಎಲ್ಲೂ ಒಂದು ಫ್ರೆಂಡ್ ಸರ್ಕಲ್ ಅಂತ ಎಲ್ಲೂ ಇಲ್ಲ ನನಗೆ. ಬಟ್ ತುಂಬಾ ತರದ ಜನರನ್ನ ನೋಡಿದ್ದೀನಿ, ತುಂಬಾ ತರದ ಜಾಗಗಳನ್ನ ನೋಡಿದ್ದೀನಿ. ಪ್ರಾಬಬ್ಲಿ ಅದೆಲ್ಲಾನು ನನಗೊಬ್ಬ ಆರ್ಟಿಸ್ಟ್ ಆದ್ಮೇಲೆ ಅದೆಲ್ಲಾನು ಎಲ್ಲ ಯೂಸ್ ಆಗ್ತಾ ಇದೆ. ರಮ್ಯಾ, ನೀವು ಓದೋದ್ರಲ್ಲಿ ನಂಬರ್ 1 ಅಂತ ಗೊತ್ತು. ಓದೋದ್ರ ಜೊತೆಗೆ ಬೇರೆ ಏನೇನ್ ಟ್ಯಾಲೆಂಟ್ಸ್ ನಿಮ್ಮಲ್ಲಿದೆ? ನಮ್ಮ ಸ್ಕೂಲಲ್ಲಿ ಬರೀ ಸ್ಟಡೀಸ್ ಪ್ರಿಫರೆನ್ಸ್ ಕೊಡ್ತಾ ಇರಲಿಲ್ಲ. ಬೇರೆ ಎಷ್ಟೊಂದು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಲೈಕ್ ಭರತನಾಟ್ಯಂ ಕಲಿತಾ ಇದ್ದೆ, ಆಮೇಲೆ ಹಾಡ್ ಕಲಿತಾ ಇದ್ದೆ, ಯಕ್ಷಗಾನ ಕಲಿತಾ ಇದ್ದೆ, ಡಾಲ್ ಮೇಕಿಂಗ್ ಅಂತ ಒಂದು ಕೋರ್ಸ್ ಇತ್ತು, ಅದ್ ಮಾಡ್ತಾ ಇದ್ದೆ. ಸೊ ಎಷ್ಟೊಂದು ಫೀಲ್ಡ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ನಮ್ಗೆ. ಯಕ್ಷಗಾನ ಕೂಡ ನೀವು ಕಲ್ತಿದ್ದೀರಾ? ಸೊ ಇವರ ಒಂದು ಟ್ಯಾಲೆಂಟ್ ಬಗ್ಗೆ ಎಲ್ಲ ಇಲ್ಲಿ ಹೇಳಿದ್ದಾರೆ, ಯಾವ್ಯಾವ್ದ್ರಲ್ಲಿ ಇವರು ಸ್ಪೆಷಲಿಸ್ಟ್ ಅಂತ. ಇಲ್ಲಿ ಒಂದು ಆಟ ಆಡೋಣ ಆಯ್ತಾ? ನಾವೆಲ್ಲರೂ ಬಾಲ್ಯದಲ್ಲಿ ತುಂಬಾ ಇಷ್ಟಪಟ್ಟು ಆಡಿರುವಂತ ಒಂದು ಆಟ, ಒಂಥರ ಸವಿ ಸವಿ ನೆನಪು, ಅದನ್ನೆಲ್ಲ ನೆನೆಸ್ಕೊಳ್ಳುವಂತ ಆಟ. ಅದು ಗೋಣಿ ಚೀಲದ ಓಟ. ಪ್ರಾಪರ್ಟಿ. ಈ ಗೋಣಿ ಚೀಲ ಓಟಕ್ಕೆ ನೀನಾದ್ ರಮ್ಯಾ ಜೊತೆ ಇನ್ನೊಂಚೂರು ಸ್ವಲ್ಪ ಕಿರಿಕ್ ಮಾಡೋದಕ್ಕೆ ಇನ್ನೊಂದು ಜೋಡಿ ಬಂದ್ರೆ ಸಖತ್ತಾಗಿರತ್ತಲ್ವಾ? ಸೊ ಲೆಟ್ಸ್ ವೆಲ್ಕಮ್ ಕಿರಿಕ್ ಕೀರ್ತಿ ಅಂಡ್ ಅರ್ಪಿತಾ. ಎರಡು ಜೋಡಿಗಳು ಗೋಣಿ ಚೀಲನ ಫಸ್ಟ್ ಹಾಕೊಳ್ಳಿ, ಆಮೇಲೆ ಗೇಮ್ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಮ್ ಆನ್. ಆಟ ಇರೋದೇನು ಅಂತಂದ್ರೆ, ನಿಮ್ ತಲೆಗೆ ಒಂದು ಟೋಪಿ ಕೊಡ್ತೀವಿ. ಈ ಟೋಪಿನ ನೀವು ಹಾಕೊಂಡು, ಇಲ್ಲೊಂದು ಸೂಜಿ ಇದೆ ನೋಡಿ, ಒಂದು ಸೂಜಿ ಇದೆ. ಈ ಸೂಜಿನ ನೀವು ಹಾಕೊಂಡು ಜಂಪ್ ಮಾಡ್ತಾ ಮಾಡ್ತಾ ಬಲೂನ್ ನ ಚುಚ್ಚಿ ಚುಚ್ಚಿ ಹೊಡಿಬೇಕು. ಈ ಕಡೆ ಲೈನ್ ಅಲ್ಲಿ 20 ಬಲೂನ್ ಇದೆ, ಈ ಕಡೆ ಲೈನ್ ಅಲ್ಲಿ 20 ಬಲೂನ್ ಇದೆ. 10 ಬೆಲೂನ್ ನ ಗಂಡ ಹೊಡಿಬೇಕು, 10 ಬೆಲೂನ್ ನ ಹೆಂಡತಿ ಹೊಡಿಬೇಕು. ಓಕೆನಾ? ಯಾವ ಜೋಡಿ 20 ಬಲೂನ್ಗಳನ್ನ ಬೇಗ ಹೊಡೆದು ಮುಗಿಸ್ತಾರೋ ಆ ಜೋಡಿನೇ ವಿನ್ನರ್. ವಿನ್ ಆಗೋರ್ಗೆ ಒಂದು ಸೂಪರ್ ಪ್ರೈಸ್ ಕೂಡ ಇದೆ. ಅದೇನು ಅಂತ ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ರಮ್ಯಾ ಅಂಡ್ ಅರ್ಪಿತಾ ಅವರಿಬ್ರು ರೆಡಿ ಇದ್ದಾರೆ. ರಮ್ಯಾ ಅಂಡ್ ಅರ್ಪಿತಾ, ನಾನು 3, 2, 1 ಅಂತ ಹೇಳಿದ ತಕ್ಷಣ ಅಟ್ ಎ ಟೈಮ್ ಇಬ್ರು ಜಂಪ್ ಮಾಡಿ ಅದನ್ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನೀವೇ ಜಂಪ್ ಮಾಡ್ಬೇಕು, ನಿಮ್ಮ ಗಂಡಂದಿರ ಹೆಲ್ಪ್ ಅನ್ನ ತಗೊಳ್ಳೇಬಾರ್ದು. ಓಕೆನಾ? ರೆಡಿ? 3, 2, 1 ಸ್ಟಾರ್ಟ್. ಜಂಪ್ 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 ಜಂಪ್. ಮುಂದೆ 7, 8. ರಮ್ಯಾ, ಕಮ್ ಆನ್, ಡೂ ಇಟ್. ಜಂಪ್ ಜಂಪ್. 9. ವೆರಿ ಗುಡ್.
ಗುಡ್ ಎಸ್ ಕುಮಾರ್ ರಮ್ಯಾ ಇನ್ನು ವೆರಿ ಗುಡ್ ರಮ್ಯಾ. ತಲೆ ಬಗ್ಸು ಹಂಗೆ ನೋಡಿ. ಇನ್ನೊಂದು ಜೋರಾಗಿ ವೆರಿ ಗುಡ್ ತಲೆ ಬಗ್ಸು ಗುಡ್ ಹರಿ ವೆರಿ ಗುಡ್ ತಲೆ ಬಗ್ಸು ಜೋರಾಗಿ ರಮ್ಯಾ ಇನ್ನು ಜೋರಾಗಿ ಹೊಡಿ. ಕೀರ್ತಿ ಕಮ್ ಆನ್ ಕೇರ್ಫುಲ್ ಎಷ್ಟಾಗಿದೆ ಇಲ್ಲಿ? ನಮ್ದು 5 ಆಯ್ತು. ಏನಾಯ್ತು? ಹಾಕೊಳ್ಳಿ ನೆಗೆದ್ಬಿಟ್ಟು ರಾಡ್ ಕೊಡ್ಕೊಂಡ್ರ ತಲೆಗೆ. ಕೀರ್ತಿ ಅವರ ಕ್ಯಾಪ್ ಕಟ್ ಆಗಿದೆ, ಹಾಗಾಗಿ ಅವರು ಕ್ಯಾಪ್ ನ ಕೂಡ ಸ್ವಾಪ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ನಿಧಾನ ಕೀರ್ತಿ ಈ ಕ್ಯಾಪ್ ಹೋಗ್ತಾ ಇದ್ದಾನೆ, ನೀನು ಏನು ಅಣ್ಣ ಕೀರ್ತಿ ಅವರು ಕಂಬಿ ಚುತ್ತವ್ರೆ, ಬಲೂನು ಚುತ್ತ ಇಲ್ಲ. ಜಾಸ್ತಿ ಚುಚ್ಕೋಬೇಡ. ಏ ಕಮಾನ್ ನೀನಾಥ್, ಕೊನೆಯ ಅಸ್ತ್ರ. ಪಂದ್ಯಕ್ಕೆ ಅಡಚಣೆಗಳಿಲ್ಲ. ಈ ಕಡೆ ಕೀರ್ತಿ ವೆರಿ ಗುಡ್. ಫೈನಲಿ ಹುಷಾರು ಬೇಗ. 20 ಬಲೂನ್ಗಳನ್ನ ಹೊಡೆದು ಕಂಪ್ಲೀಟ್ ಮಾಡಿದಂತ ಜೋಡಿ ಕಿರಿಕೀರ್ತಿ ಅಂಡ್ ಅರ್ಪಿತಾ. ಈ ಒಂದು ಗೋಣಿ ಚೀಲದ ಆಟದಲ್ಲಿ ವಿನ್ನರ್ ಆಗಿರೋದು ಕಿರಿಕೀರ್ತಿ ಅಂಡ್ ಅರ್ಪಿತಾ. ಅವ್ರಿಗೆ ಗಿಫ್ಟ್ ಇದೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ. ಆ ಪ್ರೈಸ್ ನ ಕೊಡೋದಕ್ಕೆ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ನಮ್ಮ ಮಾಸ್ಟರ್ ಆನಂದ್ ಅವರು. ನಮ್ಮ ವಿನ್ನಿಂಗ್ ಜೋಡಿ ಕಿರಿಕೀರ್ತಿ ಅಂಡ್ ಅರ್ಪಿತಾಗೆ ಈ ಪ್ರೈಸ್ ಹೋಗ್ತಾ ಇದೆ. ಕಂಗ್ರಾಚುಲೇಷನ್. ನೀನದೇನಾಯ್ತಪ್ಪ? ಏನಾಯ್ತು? ನಿಂಗ್ ಲಾಲಿಪಾಪ್ ಬೇಕಾ ಚಿನ್ನ? ಕೊಡ್ರಪ್ಪ ಲಾಲಿಪಾಪ್ ಕೊಡ್ರಪ್ಪ ಬೇಗ. ರನ್ನರ್ ಅಪ್ಗೆ ನೀವೇ ಈ ಲಾಲಿಪಾಪ್ ನ ಕೊಟ್ಟು ಅವ್ರ ಅಳುನ ಕಡಿಮೆ ಮಾಡ್ಬೇಕು ಸರ್. ನಮಗೂ ಅದೇ ಕೊಡಬಹುದು. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಈ ಟ್ರೋಫಿಗೆ ಫೇಮಸ್ ಆಗಿರೋ ಅರ್ಪಿತಾ ಅಂಡ್ ಕಿರಿಕೀರ್ತಿ ನೀವು ಇಲ್ಲೇ ಇರಿ. ಅದಕ್ಕಿಂತ ಮುಂಚೆ ನೀನಾದ್ ಅಂಡ್ ರಮ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಯು ಕ್ಯಾನ್ ಗೋ ಅಂಡ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು. ಈಗ ಕೀರ್ತಿ ನಿಮ್ಗೊಂದು ಸಾಂಗ್ ಕೇಳಿಸ್ತೀನಿ ಆಯ್ತಾ? ಇದ್ರ ಹಿಂದೇನೋ ಏನೋ ಒಂದು ಚಿಕ್ಕ ಕಿರಿಕಿದ್ಯಂತೆ. ಪ್ಲೇ ಮಾಡಿ ಸಾಂಗ್ ನ. I love you darling, ನನ್ನನಿಗೂ ಈ ಲವ್ಗೆ ಈ ಹಾಡು ನೆನೆಸ್ಕೊಂಡ್ರೆ ನನಗೆ ಮೈಕೈ ನಡುಗುತ್ತೆ ಒಂದೊಂದ್ಸಲ. ಇದು ಮಜ್ನು ಅಂತ ಒಂದು ಫಿಲಮ್ದು ಸಾಂಗು. ಕ್ಯಾಸೆಟ್ ಅಂಗಡಿ ಇತ್ತು ನಮ್ದು. ಸೊ ಹಂಗಾಗಿ ಯಾವುದೇ ಹೊಸ ಸಾಂಗ್ ಬಂದ್ರು ನಾನು ಅದರ ಲಿರಿಕ್ಸ್ ನೆನ್ಪಿಟ್ಕೊಂಡು ಸ್ಕೂಲಲ್ಲಿ ಹೋಗಿ ಆ ಹಾಡನ್ನ ಹಾಡೋದು. ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದು ನಾನು. ಐ ಲವ್ ಯು ಡಾರ್ಲಿಂಗ್, ನನ್ನಾಣೆಗೂ ಈ ಲವ್ಗೆ ಮೀನಿಂಗ್, ನಿನ್ನ ನಗು ನಿಜ ಎಲ್ಲ ಹೇಳಿ ಸಾಂಗ್ ಮುಗಿಸ್ತಾ ಎಲ್ಲ ಚಪ್ಪಾಳೆ ಆಡಿದ್ರು. ನಮ್ಮ ಸ್ಕೂಲಲ್ಲಿ ನಾಗೇಂದ್ರ ಅಂತ ಒಬ್ಬ ಹುಡುಗ ಇದ್ದ. ಮಗ ನೀನು ಮಧ್ಯಾಹ್ನ ಆಡಿ ಸಾಂಗ್ ಸೂಪರ್ ಆಗಿತ್ತು ಕಣ, ನನಗೆ ಅದ್ರ ಲಿರಿಕ್ಸ್ ಬರ್ಕೊಡು ಅಂದ. ಸರಿ ಆಯ್ತು ಬಿಡುವಾಗ ಅಂದು ನಾನು ಲಂಚ್ ಅವರಲ್ಲಿ ನೀಟಾಗಿ ಅವನಿಗೆ ಅದ್ರ ಲಿರಿಕ್ಸ್ ಬರ್ದು ಕೊಟ್ಟೆ. ಅವನು ಯೂನಿಫಾರ್ಮ್ ಜಾಬಲ್ಲಿ ಹಿಡ್ಕೊಂಡ ಮನೆಗೆ ಹೋದ. ಮಧ್ಯಾಹ್ನ ಇವ್ರ ಅಮ್ಮಂಗೆ ಬಟ್ಟೆ ಒಗಿಬೇಕಾದ್ರೆ ಸಿಕ್ತು ಆ ಸ್ಲಿಪ್. ಓಪನ್ ಮಾಡಿದ್ರೆ ಐ ಲವ್ ಯು ಡಾರ್ಲಿಂಗ್, ನನ್ನನೆಗೂ ನನಗೂ ನಿಜ ಹೇಳಲೇನು ನನ್ನ ಜೀವ ನೀನು. ಅವ್ರ ಅಮ್ಮ ಸ್ಟ್ರೈಟ್ ಗಾಡಿ ತಗೊಂಡು ಸೀಯಾ ನಮ್ಮ ಸ್ಕೂಲ್ಗೆ ಬಂದ್ರು. ನಮ್ ಜಯಮ್ಮ ಮಿಸ್ ಅಂತ ನಮ್ಮ ಹೆಡ್ ಮೇಡಮ್ ಕನ್ನಡ ಟೀಚರು. ಅವ್ರ ಹತ್ರ ತಗೊಂಡ್ಬಂದು ವಾಟ್ ನಾನ್ ಸೆನ್ಸ್ ನೋಡಿ ಇಲ್ಲಿ ನಮ್ಮ ಹುಡುಗನ್ ಯಾರೋ ಲವ್ ಲೆಟರ್ ಕೊಟ್ಟಿದ್ದಾರೆ ಅಂತ ಹಿಂಗ್ ಕೊಟ್ಟರು. ಇವ್ರು ಹಿಂಗ್ ತೆಗೆದು ಕಾಗೆ ಕಾಲ್ ಗುಬ್ಬೆ ಕಾಲ್ ನೋಡಿದ ತಕ್ಷಣ ಹೇಳಿದ್ರು ಇದು ಕೀರ್ತಿದೆ ಹ್ಯಾಂಡ್ ರೈಟಿಂಗ್, ಕರೀರಿಲ್ಲ ಅವನ್ನ ಅಂತ. ಸರಿ ಅಂದ್ಬಿಟ್ಟು ಹೋದೆ. ಹೋಗಿ ತೆಗೆದು ಹಿಂಗೆ ಬಿಸಾಕಿದ್ರು. ಏನದು ಅಂದ್ರು, ಫಿಲ್ಮ್ ಸಾಂಗು. ನಾನು ಯಾವತ್ತೂ ಕೇಳಿಲ್ಲ ಈ ಸಾಂಗ್ನ ಅಂತೇಳಿ ಹೊಡಿಬಾರ್ದು ಹೊಡ್ತಾ ಹೊಡಿಯಕ್ಕೆ ಶುರು ಮಾಡಿದ್ರು ನನ್ನ. ಅಲ್ಲಿಂದ ಮನೆಗೆ ಓಡೋಗಿ ಕ್ಯಾಸೆಟ್ ತಂದೆ. ಕ್ಯಾಸೆಟ್ ತಗೊಂಬಂದು ಕ್ಯಾಸೆಟ್ ಹಾಕಿ ಪ್ಲೇ ಮಾಡಿದೆ. ಸಾಂಗ್ ಮುಗಿಯೋ ತನಕ ಹೊಡೆದಿದ್ದಾರೆ.
ಇದೆಲ್ಲ ನೀವು ಮಾಡ್ತಿದ್ರಲ್ಲ, ನಿಮ್ ಗ್ಯಾಂಗ್ ಎಲ್ಲ ಜೊತೆಲೇ ಇರ್ತಿತ್ತಾ? ನಿಮ್ದು ಅಂತ ಒಂದ್ ಗ್ಯಾಂಗ್ ಇರೋದಲ್ವಾ ಸ್ಕೂಲಲ್ಲಿ? ನಮ್ದು ಸ್ಕೂಲಲ್ಲಿ ನಾನು, ಸುಮನ, ಪ್ರಕಾಶ, ಪುನೀತ, ಕಿಶೋರ್, ನಾಗೇಂದ್ರ, ಜೈತೀರ್ಥ, ನಮ್ದೊಂದು ಗ್ಯಾಂಗ್ ಇತ್ತು. ಅಂದ್ರೆ ತುಂಬಾ ಚೆನ್ನಾಗಿ ಓದೋ ಹುಡುಗರು, ಆವರೇಜ್ ಆಗಿ ಓದೋ ಹುಡುಗರು, ನನ್ ತರದವ್ರು. ನಾನು ಒಬ್ಬನೇ ಆ ಗ್ಯಾಂಗ್ ಅಲ್ಲಿ. ಇನ್ನು ಉಳಿದವರೆಲ್ಲ ಈ ಕ್ಯಾಟಗರಿಲಿ ಇದ್ರು. ಇವ್ರೇನಾ? ಇವರೇ ಸುಮನ್, ಪ್ರಕಾಶ್, ಪುನೀತ್. ಓ ನೈಸ್. ನಾವು 4 ಜನ, ಒಂದು 33 ವರ್ಷದ ಫ್ರೆಂಡ್ಸು. ಓ ವಾವ್. ಸೊ ಕಳೆದ 2 ವರ್ಷಗಳಿಂದ ಸ್ವಲ್ಪ ನಮ್ಮ ರಿಲೇಶನ್ಶಿಪ್ ನಲ್ಲಿ ಸಣ್ಣ ಬಿರುಕಾಗಿದೆ. ನಾವೇ ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೇಕು ಅಂತ ಮಾಡಿದ್ವಿ. ಎಲ್ಲ ಸೇರಿ ಒಂದು ಸಿನಿಮಾನು ರೆಡಿ ಆಯ್ತು, ಬಟ್ ಇಲ್ಲಿ ತನಕ ರಿಲೀಸ್ ಆಗಿಲ್ಲ. ಸೊ ಆ 2 ವರ್ಷದ ಗ್ಯಾಪ್ ನಲ್ಲಿ ಸಾಕಷ್ಟು ಮೇಲೆ ಕೆಳಗಡೆ ಆಗಿ ಈ ಸ್ಟೇಜ್ ಅಲ್ಲಿ ನನ್ಗೆ, ನಾನು ಈ 2 ವರ್ಷ ಅವರಿಗೆ ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕೆ ಒಂದ್ 2-3 ವರ್ಷ ತಳ್ಬಿಟ್ನಲ್ಲ ಅನ್ನೋ ಬೇಜಾರಲ್ಲಿ ಒಂದು ಸಾರಿ ಅಂತೂ ಕೇಳ್ತೀನಿ ಈ ಸ್ಟೇಜ್ ಅಲ್ಲಿ ಅವ್ರಿಗೆ. ಸೊ ಅಂಡ್ ಮೋರ್ ಓವರ್, 33 ವರ್ಷ ಅಲ್ಲ 66 ವರ್ಷ ಆದ್ರೂ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಹಂಗೆ ಇರುತ್ತೆ. ಐ ಆಮ್ ಮಿಸ್ಸಿಂಗ್ ದೆಮ್ 100%. ಮತ್ತೆ ಸದ್ಯದಲ್ಲೇ ಎಲ್ಲ ಸರಿ ಹೋಗುತ್ತೆ ಅಂಡ್ ವಿ ಆರ್ ಆಲ್ ಮತ್ತೆ ಚೆನ್ನಾಗಿ ಆಗ್ತೀವಿ, ಐ ಹೋಪ್. You don't have to miss them, they are here. Are you okay? ಕೀರ್ತಿ ಫುಲ್ ಎಮೋಷನ್ ಆಗುವ. I know. ಯಾವ ಮಟ್ಟಕ್ಕೆ ಒಬ್ಬರನ್ನೊಬ್ರು ಹಚ್ಕೊಂಡಿದ್ದಾರೆ ಅಂದ್ರೆ, ಕೀರ್ತಿಯನ್ನು ತುಂಬಾ ಇಷ್ಟಪಡೋರು, ಕೀರ್ತಿ ತುಂಬಾ ಇನ್ನೂ ಒಬ್ಬರನ್ನ ಇಷ್ಟಪಡ್ತಾರೆ ಅಂದ್ರೆ ಆ 3 ಜನ ಇವ್ರೆ. ಕೀರ್ತಿ ಇವತ್ತು ಅಂತಲ್ಲ, ಸೊ ಸ್ಕೂಲ್ ಡೇಸಿಂದ ಲೈಕ್ ನಮ್ಗೆ ಟಿವಿ ನೋಡಬೇಕು ಅಂದ್ರೆ ಇವ್ರ ಮನೆ, ಗೇಮ್ ಆಡಬೇಕು ಅಂದ್ರೆ ಇವ್ರ ಮನೆಗಳು. ಯಾವತ್ತೂ ಸಹಿತ ಬೇರೆ ತರ ನೋಡ್ಲೇ ಇಲ್ಲ. ಇವನು ಓದೋರಲ್ಲಿ ರ್ಯಾಂಕ್ ಸ್ಟೂಡೆಂಟ್, ನಾವು ಓದೋದ್ರಲ್ಲಿ ಇಲ್ಲ. ಬೆಳಗ್ಗೆ ಪೇಪರ್ ಓದ್ತಿದ್ದೆ. ಬರೀ ಫ್ರೆಂಡ್ಶಿಪ್ ಮಾತ್ರ ಸೀಮಿತ ಆಗದೇನೆ ನಾನು ಸಹಿತ ಅವ್ರ ತರಾನೇ ಎಜುಕೇಶನಲ್ ಚೆನ್ನಾಗಾಗಬೇಕು, ಇವನು ಪೋಲಿ ಬಿದ್ದು ಹೋಗ್ಬಿಡಬಾರ್ದು, ಇವನು ಒಂದು ಟ್ರ್ಯಾಕಿಗೆ ತರಬೇಕು ಅಂತ. ಇವ್ರು ಮಾತ್ರ ಅಲ್ಲ, ಇವ್ರ ಅಪ್ಪ ಅಮ್ಮಂದ್ರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಸುಮಾರು ಅವರಮ್ಮ ರೀಸೆಂಟ್ಲಿ ಒಂದು 5 years ಕೆಳಗಡೆ ಸಿಕ್ಕಿದಾಗ, ನೀನು ಎಲ್ಲೋ ಹೆಚ್ಚಂದ್ರೆ ಬಸ್ ಕಂಡಕ್ಟರ್ ಆಗ್ತೀಯ ಅನ್ಕೊಂಡಿದ್ದೆ ಕಣೋ ನಾನು. ಯಾಕಂದ್ರೆ ನಾನು ನಮ್ಮ ರೂಟಲ್ಲಿ ಕಾಲೇಜ್ಗೆ ಹೋಗ್ಬೇಕಾರೆ ಜಂಕ್ಷನ್, ಶಂಕರಗಡ, BRP, ಲಕೋಳಿ, ರಂಗನಹಳ್ಳಿ, ಬಾವಿಕೆರೆ, ತರೀಕೆ ಅಂತ ಕೂತ್ಕೊಂಡು ವಿಷಲ್ ಹೊಡ್ಕೊಂಡು ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಸೂಪರ್. ವಿಷಲ್ ಹೊಡ್ಕೊಂಡು ಕಂಡಕ್ಟರ್ ಕೆಲಸ ಮಾಡ್ತಿದ್ದೆ. ಅಲ್ಲಿಗೆ ಸೀಮಿತ ಆಗ್ಬಿಡ್ತೀಯ ಅನ್ಕೊಂಡಿದ್ದೆ, ಬಟ್ ಏನೋ ಆಗಿದ್ಯಾ, ಖುಷಿ ಆಗತ್ತೆ ನೀನು ನೋಡೋಕ್ಕೆ ಅಂತ. ಸೊ ನನ್ನ ಇಲ್ಲಿಯ ತನಕದ ಜರ್ನಿಯಲ್ಲಿ ಇವ್ರ 3 ಜನದ ಪಾಲ್ ತುಂಬಾ ದೊಡ್ಡದಿದೆ. ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಬಿರುಕು ಬಂದಿತ್ತು ಅಂತ ಹೇಳಿದ್ರಿ. ಇವತ್ತು ನಿಮ್ಮ 3 ಜನ ಸ್ನೇಹಿತರು, ನಿಮ್ಮ ಆಪ್ತ ಸ್ನೇಹಿತರು ನಿಮ್ಮ ಮುಂದೆ ಇದ್ದಾರೆ. ಈಗೇನ್ ಹೇಳ್ತೀರಾ? ಎಷ್ಟೋ ಸಲ ಅವ್ರ ಫೋನ್ಗಳನ್ನ ಎತ್ತಿಲ್ಲ, ನಾನು ಸರಿಯಾಗಿ ರಿಯಾಕ್ಟ್ ಮಾಡಿಲ್ಲ. ಅರ್ಪಿಗೆ ಫೋನ್ ಬಂದಾಗ ಅರ್ಪಿ ನಂಗೆ ಹೇಳ್ತಾಳೆ, ನೀವು ಒಂದ್ಸಲಿ ಮಾತಾಡೋರ ಜೊತೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸಾರ್ಟ್ ಔಟ್ ಆಗ್ಬಿಡುತ್ತೆ ಅಂತ. ಅದು ಯಾಕೋ ಆಗ್ಲೇ ಇಲ್ಲ, ಅದು ಹಂಗೆ ಆಗ್ತಾ ಬಂತು. ಸೊ ಹೋದ ವಾರದ ಎಪಿಸೋಡ್ನಲ್ಲೂ ನಾನು ಝೀಗೆ ನಮ್ಮಿಬ್ಬರ ನಡುವಿನ ಬಾಂಧವ್ಯನ ಗಟ್ಟಿ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ದೆ. ಬಟ್ ನನ್ನ ಪ್ರಕಾರ ಇವತ್ತು ನನ್ನ 33 ವರ್ಷದ ಒಂದು ಸಂಬಂಧನ ಗಟ್ಟಿ ಮಾಡಿರೋ ಝೀಗೆ ಸಾಷ್ಟಾಂಗ ನಮಸ್ಕಾರ. ಸುಮನ್ ಅವರಲ್ಲ, ನಿಮ್ಮನ್ನ ನೋಡಿದ ತಕ್ಷಣ ಕೀರ್ತಿ ಅಷ್ಟೊಂದು ಭಾವುಕರಾಗಿ ನಿಮ್ಮನ್ನ ಅಪ್ಕೊಂಡು ಕಣ್ಣೀರ್ ಹಾಕಿದ್ರು. ಆ ಬಾಂಧವ್ಯದ ಬಗ್ಗೆ ಹೇಳಿ. 1-2 ಮಾತಲ್ಲಿ ಮುಗಿಯಂತ ಬಾಂಧವ್ಯ ಅಲ್ಲ ಇದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾವ್ ಈಗ್ಲೂ ಅವ್ರ ಮನೆಗೆ ಹೋದ್ರೆ ಅವ್ರ ಅಮ್ಮ ನಮ್ಗೆ, ಮಗ ಬಾರೋ, ಏನ್ ತಿಂತೀಯಾ, ಹಿಂಗೆ ಮಾತಾಡೋದು. ಈ ಬಾಂಧವ್ಯಗಳೆಲ್ಲ ಇದಾವಲ್ಲ, ನಮ್ಮನ್ನ ಯಾವತ್ತು ಬೇರ್ಪಡ್ಸೋಕ್ಕಾಗಲ್ಲ. ಏನೇ ಸಣ್ಣ ಪುಟ್ಟ ಡಿಫ್ರೆನ್ಸಸ್ಗಳು ಬರ್ಬೋದು, ಯಾವ ಸಂಬಂಧದಲ್ಲಿ ಬರಲ್ಲ. ನಾವು ಇವನಿಗೆ ಆರೈಸೋದು ಒಂದೇ ಯಾವಾಗಲೂ, ಇವನು ಏನು ಮಾಡ್ತಾನೋ ಅದರಲ್ಲಿ ಅವನು ಸಕ್ಸಸ್ ಕಾಣಬೇಕು, ಇವನ ಕನಸುಗಳೆಲ್ಲ ನನ್ಸಾಗಬೇಕು ಅನ್ನೋ ಭಾಳ ಮಾದಾಸೆ ಇಟ್ಕೊಂಡಿದ್ದೀವಿ ನಾವು ಅವ್ರ ಫ್ರೆಂಡ್ಸು. ಯಾವಾಗಲೂ ಇವ್ನು ಗೆಲ್ಲಬೇಕು ಅನ್ನೋದೇ ನಮ್ದು ಆಸೆ. ಪ್ರಕಾಶ್ ಅವರೇ, ಮಾರಿಕಣ್ಣು ಹೊರಿ ಮ್ಯಾಗೆ ಅಂತ ಒಂದು ಸಾಂಗ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ವಿ ನಾವು. ಸೊ ಆ ಟೈಮಲ್ಲಿ ಇವ್ನು ಬರ್ತಿರ್ಲಿಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ. ಇವನನ್ನ ಎಳ್ಕೊಂಡು ತುಳಿದಿದ್ವಿ, ಬಾ ಮಗ ಡ್ಯಾನ್ಸ್ ಮಾಡು. ರಾವಣ ಹೆಂಗ್ ಸತ್ತ ಅಂತ ನನ್ನ ಹಾಕೊಂಡು ತುಳಿದಿದ್ರು. ಅವ್ನು ಇವತ್ತಿಗೂ ಜ್ಞಾಪಿಸ್ಕೋತಾನೆ ಅದನ್ನ. ನನ್ನ ಮಕ್ಳ ಅವಾಗ ಹಾಕೊಂಡು ತುಳಿದಿದ್ರಿ ನನಗೆ, ರಾವಣ ಹೆಂಗ್ ಸತ್ತ ಅಂತ ಹೇಳಕ್ ಇಷ್ಟಪಡ್ತಾನೆ. ನಿಮ್ಮ ಓನ್ ಕೊರಿಯೋಗ್ರಫಿನ ಇವಾಗ ನೀವೆಲ್ಲರೂ ತೋರಿಸ್ಲೇಬೇಕು.
ಈ 4 ಮುತ್ತಿನಂತ ಸ್ನೇಹ, ಮುತ್ತಿನಂತ ಗೆಳೆಯರ ಸ್ನೇಹ ಸದಾ ಹೀಗೆ ಇರಲಿ. ಆಕ್ಚುಲಿ ನಾನು ತುಂಬಾ ಟ್ರೈ ಮಾಡಿದ್ದೆ ಕೀರ್ತಿನ ಮತ್ತೆ ಇವ್ರನ್ನ ಕಮ್ಯುನಿಕೇಟ್ ಮಾಡ್ಸೋದಕ್ಕೆ ಅಥವಾ ಮಾತಾಡ್ಸೋದಕ್ಕೆ ಎಲ್ಲಾದ್ರೂ ಮೀಟ್ ಮಾಡ್ಸೋದಕ್ಕೆ. ನಾನು ಎಲ್ಲಾ ಪ್ರಯತ್ನಗಳು ವಿಫಲವಾಯ್ತು. ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ಇದೊಂದು ಬೆಸ್ಟ್ ಮೂಮೆಂಟ್ ಅಂತ ಅನ್ಸುತ್ತೆ. ಸ್ನೇಹಕ್ಕಿಂತ ದೊಡ್ಡ ಆಸ್ತಿ ಯಾವುದು ಇಲ್ಲ ಅಂತ ಏನ್ ನೀವು ಹೇಳಿದ್ರಿ. ನಾವು ಏನೇ ತೊಂದರೆ ಕಷ್ಟ ಏನೇ ಬಂದ್ರು ಯಾರೇ ಆಗ್ಲಿ ಪ್ರಪಂಚದಲ್ಲಿ ಮೊದಲು ಜ್ಞಾಪಕ ಬರೋದು ಫ್ರೆಂಡ್ಸೇ. ಸೊ ಈ ಸ್ನೇಹಕ್ಕಿಂತ ಇನ್ನೊಂದು ಆಲ್ಟರ್ನೇಟಿವ್ ದಿ ಬೆಸ್ಟ್ ಅನ್ನೋದು ವರ್ಲ್ಡ್ ಅಲ್ಲಿ ಇಲ್ವೇ ಇಲ್ಲ. ಲಾಂಗ್ ಲಿವ್ ಯುವರ್ ಫ್ರೆಂಡ್ಶಿಪ್. ಒಳ್ಳೇದಾಗ್ಲಿ. ಈ ನೆನಪುಗಳ ಧನ್ಯತೆಯನ್ನ ಮತ್ತೆ ನಾಳೆ ಕೂಡ ಮುಂದುವರ್ಸೋಣ. ಇದು ಜೋಡಿ ನಂಬರ್ 1 co-powered by Nippon Paint Air Care VG, Dazzler Eterna, special partner Sudarshan Family Stores, Lenskart, Purity partner Sun Pure Sunflower Oil, digital streaming partner ZEE5. ಮತ್ತೆ ನಾನು ನಿಮ್ಮನ್ನ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಹುಷಾರಾಗಿರಿ. Take care of yourself and lots of love. Bye. See you.